ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಮಾರ್ಚ್ 2024 ಗುರುವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಆಶ್ಲೇಷ ನಕ್ಷತ್ರ, ಸುಕರ್ಮ ಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ. ಇನ್ನು ದುಷ್ಟ ಮುಹೂರ್ತ, ತೊಂದರೆ ಕೊಡತಕ್ಕಂಥ ಮುಹೂರ್ತಗಳು ಬೆಳಿಗ್ಗೆ 10:25 ಬೆಳಿಗ್ಗೆ 11:14 ಮಧ್ಯಾಹ್ನ 3:16 ಸಂಜೆ 4:05 ದುಷ್ಟ ಮುಹೂರ್ತಗಳಿದ್ದಾವೆ. ಜಾಗ್ರತೆ. ಇನ್ನು ತಾರಾಬಲ, ಚಂದ್ರಬಲ, ನಕ್ಷತ್ರ ಬಲ, ದಿಗ್ಬಲ, ಶುಭ ಸಮಯ ಅನ್ನತಕ್ಕಂಥದ್ದು ಮಧ್ಯಾಹ್ನ 12:02 ಮಧ್ಯಾಹ್ನ 12:51 ಇರತಕ್ಕಂಥದ್ದು ಅಭಿಜಿತ್ ಮುಹೂರ್ತ. ಎರಡನೇ ಮದುವೆ ಆದರೆ ನೋವೇನಾ? ಪ್ರಕೃತಿಯ ವಿಸ್ಮಯ ಮಕ್ಕಳೇ. ಎಲ್ಲರಿಗೂ ಮದುವೆ ಯೋಗವೇ ಕೊಡಲ್ಲ. ಎಲ್ಲರಿಗೂ ನಾವೇನ್ ಮಾಡ್ತೀವಿ ಗೊತ್ತಾ? ಜಾತಕ ನೋಡಲ್ಲ, ಜಾತಕದ ಬಲ ನೋಡಲ್ಲ, ನಮ್ಮ ಮಗುವಿನ ಬಲ ನೋಡಲ್ಲ, ನಮ್ಮ ಮಗುವಿಗೆ ಅದನ್ನ ಅನುಭವಿಸುವ ಯೋಗವಿದೆಯಾ? ತುಂಬಾ ಜನ ನೊಂದ್ಕೊಂಡಿದ್ದಾರೆ. ಏನ್ ಗುರುಗಳು ಹೆಂಗೆ ಹೇಳಿಬಿಟ್ರಿ? ಹೌದು, ಮದುವೆಯ ಈ ಬಂಧ, ಅನುರಾಗದ ಅನುಬಂಧ ಎಲ್ರಿಗೂ ಸಿಗೋಲ್ಲ. ನಮ್ಮ ಮಗುವಿನಲ್ಲೇ ಮದುವೆ ಆಗ್ಬೇಕಂತ ಭಾವನೆಗಳಿಲ್ಲ. ಮೊನ್ನೆ ಒಂದು ಜಾತಕ, ತುಲಾ ಲಗ್ನ, ಲಗ್ನದಲ್ಲೇ ಗುರು, ಲಗ್ನದಲ್ಲೇ ಗುರು 93 ಅಂತ ಅನ್ಕೋತಾನೆ. 2 8ನೇ ಮನೆಯಲ್ಲಿ ರಾಹು ಕೇತುಗಳ ಪ್ರಭಾವ. ಎಲ್ಲಿ ನೆಮ್ಮದಿ? ನಿಮ್ ಮಗನಿಗೆ ಮದುವೆ ಯೋಗದಲ್ಲಿ ದೋಷ ಇದೆಯಲ್ಲ, ಅವನ್ ಯಾಕೋ ಒದ್ದಾಡ್ತಾನೆ. ನವಾಂಶದಲ್ಲೂ ದೋಷ, ಗುರು ಬೇರೆ ವಕ್ರ, ಶತಭಿಷ ನಕ್ಷತ್ರ, ಕುಂಭರಾಶಿ, ಅಲ್ಲಿ ಬೇರೆ ಶನಿ ಸೇರ್ಕೊಂಡಿದ್ದಾನೆ. ಕಟ 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 ಆಗಿ ನಿಂತಿದೆ. ನವಾಂಶದಲ್ಲಿ ಶುಕ್ರ ನೀಚ, ಅದರ ಜೊತೆಲಿ ಕೇತು ಬೇರೆ ಸೇರಿದಾನೆ. ಗುರುವು ನೀಚ, ವಕ್ರ ಬೇರೆ ಆಗಿದ್ದಾನೆ. ಇವ್ರಿಗೆ ಮದುವೆ ಚಿಂತೆ. ಹೇಗಾದ್ರೂ ಮಾಡಿಸಿ ಗುರುಗಳೇ. ನೋಡಿ, ನಾನು ಮಾಡಿಸ್ತೇನೆ. ನೆಮ್ಮದಿ ಇರೋಲ್ಲ. ಅವನೆಲ್ಲ ಅನುರಾಗ ಭಾವವೇ ಇಲ್ಲ ಅಂದ್ರೆ ಸೋದರಿ ಹೇಳುತ್ತೆ, ನಿಜ ಗುರುಗಳೇ. ಬರ್ಲಿ, ಆ ಕಲ್ಪನೆ ಪರಿಕಲ್ಪನೆ ಬರಲಿ, ಅವನಲ್ಲಿ ಅಂತ ಒಂದು ಚಿಂತನೆ ಬರಲಿ. ಅವನೊಂಥರ ತಾನಾಯ್ತು, ತನ್ನ ಧ್ಯಾನ, ತನ್ನ ಕೆಲಸ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾನಮ್ಮ. ಕಾವೇರಿ ಪುಷ್ಕರದಲ್ಲಿ ಹುಟ್ಟಿರೋ ಜಾತಕ. ಬೇಸಿಗೆಗಾಲ ಬಂತು ಅಂದ್ರೆ ಹೇಳ್ಬಾರ್ದು ನಮ್ಮ ಪಾಡು. ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ನಮಗೂ ನೋವೇ. ಏನೂ ಮಾಡ್ಲಿಕ್ಕಾಗಲ್ಲ. ಆ ರೀತಿಯ ಬೇಸಿಗೆ ಅಪ್ಪಳಿಸ್ತಲೇ ಇರುತ್ತವ್ರೆ ಸಿಕ್ಕಾಬಟ್ಟೆ. ಏನ್ ಮಾಡಿದ್ರು ಇನ್ನೊಬ್ಬರ ಅಂದ, ಇನ್ನೊಬ್ಬರ ಆನಂದ, ಇನ್ನೊಬ್ಬರ ಚಂದ, ಇನ್ನೊಬ್ಬರ ಬದುಕು. ಈ ರೀತಿ ಇರಬೇಕಾದಾಗ ಅವನ ನೆಮ್ಮದಿ ಇರ್ತಾನ? ಆ ಒಂದು ಸಂಕಲ್ಪ ಆಯ್ತು, ಒಂದ್ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ನೆಮ್ಮದಿ ಇರ್ತಾರೆ ಇಲ್ಲ. ಅಂಥದ್ರಲ್ಲಿ ಮೊದಲನೇ ಮದುವೆಯೇ ಅಲ್ಲೊಂದು ಕನ್ಫ್ಯೂಷನ್. ಹುಡುಗಿ ಸರಿ ಇಲ್ಲ, ಹುಡುಗ ಸರಿ ಇಲ್ಲ, ಈ ರೀತಿ ಮಾತಾಡ್ಬಿಡ್ತಾರಲ್ಲ. ನನ್ನ ತಟ್ಟೆ ತೂತು ಕೊಟ್ಟಿರುವಾಗ ಭಗವಂತ ಯಾವ ಪ್ರಸಾದ ಹಾಕಿದ್ರು ಸೋರುತ್ತೆ. ನೆನಪಿಟ್ಟುಕೊಳ್ಳಿ, ನನ್ನ ತಟ್ಟೆ ತೂತು, ನನ್ನ ಬಾಯಿ ಕೆಟ್ಟಿದೆ, ನೀವ್ ಎಂತ ಪ್ರಸಾದ ಕೊಟ್ರು ವಾಂತಿ ಬರುತ್ತೆ. ಬ್ಲೇಮಿಂಗ್ ಆನ್ ಆಪೋಸಿಟ್ ಪರ್ಸನ್. ಏನೋ ನೀನ್ ಈ ತರ ಮಾಡ್ತೀಯ ನೀನು ಅಂತ. ಕೊಟ್ಟಿಲ್ಲ, ಕೊಟ್ಟವನ್ ಸರಿ ಇಲ್ಲ, ಬಡಿಸ್ದವನ್ ಸರಿ ಇಲ್ಲ, ಮಾಡ್ದವನ್ ಸರಿ ಇಲ್ಲ, ತಂದವನ್ ಸರಿ ಇಲ್ಲ, ಹೊಂದಿಸ್ದವನ್ ಸರಿ ಇಲ್ಲ, ತೋರಿಸ್ದವನ್ ಸರಿ ಇಲ್ಲ. ಅಲ್ಲ, ನನ್ನ ತಟ್ಟೆ ತೂತು ಮಾಡುದವರಲ್ಲ. ಅಲ್ಲೊಂದಿದೆ, ಎಳೆದಾಟ ಇದೆ. ಜಾಗ್ರತೆ. ಅದಕ್ಕೆ ನೋಡ್ಕೋಬೇಕು ಜಾತಕ. ಒಳ್ಳೆ ವೈದಿಕರ ಹತ್ರ ತೋರಿಸಿ
ಅವ್ರೇನ್ ಮಾಡ್ತಾರೆ ಗೊತ್ತಾ, ಕೆಲವ್ರು ನಾನು ನೋಡಿದ್ದಾನೆ, ಇಷ್ಟಪಟ್ಟಾಗ ನೋಡಬಾರ್ದು. ಮೊನ್ನೆ ಒಂದು ಹುಡುಗ ಹುಡುಗಿ ಇಬ್ರು ಇಷ್ಟಪಟ್ಟಿದ್ದಾರೆ, ಕುಜದೋಷ ಇದೆ ಹುಡುಗಿಗೆ ಅಂತ. ನಿಜವೇ? ಸರಿಯೇ? ಹುಡುಗನಿಗೆ ಧೈರ್ಯ ಇಲ್ಲ. ಯಾರನ್ನು ತಗೊಂಡ್ರು ಹುಡುಗನಲ್ಲಿ ಧೈರ್ಯ ಇರಲ್ಲ. ಈಗ ಆಕೆ ಇಷ್ಟಪಟ್ಟಿದ್ದನ್ನೇ ಮಾಡ್ಬೇಕು, ಹುಡುಗನಿಗೆ ಬಲ ಇಲ್ಲ. ನಿರ್ಧಾರ ಮಾಡೋದ್ರಲ್ಲಿ ಹಿಂದೆ 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 ಇರು, ಸ್ವಲ್ಪ ದಿನ ಸೆಟ್ಲ್ ಆಗೋಣ ಅಂತಾನೆ, ಇರು ಸ್ವಲ್ಪ ದಿನ ಮನೆ ಕಟ್ಟಬೇಕು ಅಂತಾನೆ, ಅಮ್ಮನಿಗೆ ಮೈಗೆ ಹುಷಾರಿಲ್ಲ ಸ್ವಲ್ಪ ಸಮಯ ಕೊಡು ಅಂತಾನೆ, ನಮ್ಮ ಅಪ್ಪನಿಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಏನಾದ್ರು ಹೇಳಿದ್ರೆ ತಟ್ಕೊಳಲ್ಲ ಅಂತಾನೆ. ದಟ್ ಇಸ್ ವಾಟ್ ಕುಜದೋಷ. ಹುಡುಗಿ ನಿರ್ಧಾರದಲ್ಲಿ ಗಟ್ಟಿಯಾಗಿದ್ದಾಳೆ, ನನ್ನ ಮಗಳು ಗಟ್ಟಿ ಇದ್ದಾಳೆ, ಹಂಗಾಯ್ತೀನಿ ಗುರುಗಳೇ, 26 ಆಗ್ಬಿಟ್ಟಿದೆ ಆಲ್ರೆಡಿ ಅಂತಾನೆ. ಅಂದರೆ ನಮ್ಮ ಮಗುವಲ್ಲೇ, ನಮ್ಮ ಮಗನಲ್ಲೇ ದೋಷ ಇದೆ. ಇಂಥ ಗಟ್ಟಿಗಿತ್ತಿರೋ ಹುಡುಗಿಗೆ ಕೊಟ್ಟು ಮದುವೆ ಮಾಡ್ಬೇಕು ಪೆದ್ರುಗಳು. ನೋಡ್ಕೋತೀನಿ ಅಮ್ಮನ್ ತರ, ನಿಲ್ಲಿಸ್ಕೋತೀನಿ, ನಾನು ಇದ್ದೀನಿ ನಿನ್ ಜೊತೆ, ನೀನ್ ಯಾಕೆ ಯೋಚನೆ ಮಾಡ್ತೀಯ ಅಂತಕ್ಕಂಥ ಭಾವಾರ್ಥ ಇಲ್ಲ. ಅದನ್ನ ತಿಳ್ಕೋತಿಲ್ಲ. ಮಗ ಬಂದು ಮದುವೆ ವಿಚಾರಕ್ಕೆ ನಾನು ಒಬ್ಬನ್ನ ಇಷ್ಟಪಟ್ಟಿದ್ದೀನಿ, ನೋಡಿಪ್ಪ ಮಾತಾಡಿಪ್ಪ ಆಯ್ತಪ್ಪ ಹೇಳೋ ಧೈರ್ಯನೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಯಾವ ಹೆಣ್ಣು ಮಗುವು ಇಷ್ಟಪಟ್ಟ ಮೇಲೆ ಮನೇಲಿ ಸುಮ್ಮನಿರ್ಬೇಕು, ಪ್ರೀತಿಸೋದಕ್ಕಷ್ಟೇ. ಮದುವೆ ವಿಚಾರಕ್ಕೆ ಧರಾಲ್ ಅಂತ ಧುಮುಕೋ ಆಗಿಲ್ಲ. ನೀನ್ ಬಾಪ ನಮ್ಮ ಮನೇಲಿ ಮಾತಾಡು, ನಿಮ್ ಮನೆಯವ್ನ್ ಕರ್ಕೊಂಡ್ ಬಾ, ಒಪ್ಸು. ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಬೇಕಾದ್ರೆ, ಒಬ್ಬ ಹುಡುಗ ಇಷ್ಟಪಟ್ಟಿದ್ದಾನೆ, ನಾನು ಅಂತ ಹೇಳಲ್ಲ. ಒಂದ್ 5 ವರ್ಷದಿಂದ ಮಾತಾಡ್ತಿದ್ದೀವಿ ಗೆಳೆಯರೇ, ಬಟ್ ಅವ್ನಿಗೆ ನನ್ ಮೇಲೆ ಇಷ್ಟ, ಅದೇನೋ ಬಂದ್ ಮಾತಾಡ್ಬೇಕಂತ ಅಷ್ಟೇ ಹೇಳ್ಬೇಕು. ಸೀದಾ ಹೋಗಿ ಮನೇಲಿ ನಾನೊಂದು ಹುಡುಗನ ಇಷ್ಟಪಟ್ಟಿದ್ದೀನಿ, ನನ್ಗೆ ಅವನನ್ನೇ ಮದುವೆ ಮಾಡ್ಕೊಡಿ ಅದನ್ನ ಹೇಳ್ಬಾರ್ದು. ನಮ್ಮನೆ ಹೆಣ್ಮಗು ಯಾಕೆ ಹೇಳ್ಬೇಕು? ನಮ್ಮನೆ ಮಹಾಲಕ್ಷ್ಮಿ, ಲಕ್ಷ್ಮಿ ನುಡ್ಕೊಂಡೆ ಎಲ್ರು ಬರ್ಬೇಕು. ಗುರುವನ್ನ, ದೇವರನ್ನ, ದೇವತೆಯನ್ನ, ಲಕ್ಷ್ಮಿಯನ್ನ, ಅಧಿಕಾರವನ್ನ ನಾವು ಕಷ್ಟಪಟ್ಟು ಪಡೆದು ತಗೋಬರ್ಬೇಕು. ನಾಟ್ ಸಪೋಸ್ ಟು ಜಂಪ್. ಯಾವ ಹೆಣ್ಮಗು ಮಕ್ಕಳೇ ನಿಮ್ ಕಾಲಕ್ಕೆ ಬೀಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ ತಾಯಂದ್ರ. ನೀವ್ ಯಾವ್ದಕ್ ಕಡಿಮೆ ಇದ್ದೀರಿ, ನೀವ್ ಯಾವ್ದಕ್ ಕೊರತೆ ಇದ್ದೀರಿ, ನೀವ್ ಯಾವ್ದ್ರಲ್ಲಿ. ಇನ್ನೂ ಕೆಲವ್ರು ನೋಡ್ಬೇಕು ಜಾತಕಗಳು, ಬೇಜಾರ್ ಮಾಡ್ಕೋಬೇಡಿ, ಸಂಕಟ ಆಗುತ್ತೆ. ಒಂದ್ ತಂದೆ ಸ್ಥಾನದಲ್ಲಿ ಇನ್ನೂ ಗಂಡು ಮಗು ಬೇಕು ಅಂತ ಬರ್ತಾರೆ. ಇವತ್ತು ನಮ್ ತಾಯಂದ್ರುಗಳು ನಿಂತಿರೋ, ಯಾರು ಬೇಡ, ನನಗೆ ನನ್ನ ಧರ್ಮಪತ್ನಿ ನೋಡಿದ್ರೇನೆ ಸಾಕು. ನನ್ ಸೊಸೆ ನೋಡ್ಬೇಕು ಎಷ್ಟು ಚೆನ್ನಾಗಿ ಹೇಳಿದಾಳೆ ಅಂದ್ರೆ, ಕಾಲೇಜು ಅಮ್ಮ, ಆ ಕಾಲೇಜಲ್ಲೂ ಅದೇ ನೋಟ್ಸು, ಈ ಕಾಲೇಜಲ್ಲೂ ಇದೇ ಬುಕ್ಸು, ಡಿಗ್ರಿಗೆ ಇದೇ ಬರೋದು, ಇಂಜಿನಿಯರಿಂಗ್ ಇದೇ ಬರೋದು, ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ರು ಇದೆ, ಪ್ರೈವೇಟ್ ಕಾಲೇಜಲ್ಲಿ ಓದಿದ್ರು ಇದೆ. ಏನು ಎಕ್ಸ್ಟ್ರಾ ಕೋಚಿಂಗು, ಎಕ್ಸ್ಟ್ರಾ ಫೋಕಸ್ ಕೊಡ್ಬೋದೇನೋ, ಫೀಸ್ಗಳು ಲಕ್ಷಗಳಿದೆ. ನಾನು ಇದೇ ಕಾಲೇಜಲ್ಲಿ ಓದ್ಕೋತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ, ಪಾರ್ಟ್ ಟೈಮ್ ನಾನು ಒಂದು ಕೋಚಿಂಗ್ ಮಾಡ್ಕೋತೀನಿ, ಟ್ಯೂಷನ್ ಮಾಡ್ಕೋತೀನಿ, ಮಕ್ಕಳ ಜೊತೆ ನನ್ನ ಫೀಸ್ ನೋಡ್ಕೋತೀನಿ, ಮಾಮನಿಗೆ ಭಾರ ಹಾಕ್ಬೇಡ ನೀನು, ಸುಮ್ನೆ ಇದ್ಬಿಡು ಅಂತ. ಕಣ್ಣಲ್ಲಿ ನೀರು. ದೊಡ್ಡಮ್ಮ ಆಗ್ಬಿಟ್ಟಿದ್ಯಲ್ಲೋ ನನ್ನಮ್ಮ, ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ನನ್ನ ಮಗಳು. ನೋಡಿ ಈಗಿನ ಹೆಣ್ಮಕ್ಳಲ್ಲಿರೋ ಆ ಶಕ್ತಿ ಚೈತನ್ಯ ನೋಡಿ. 5 ವರ್ಷದಿಂದ ನನ್ನ ಸ್ನೇಹಿತ, ಆತನ ಹೆಂಡತಿ ಒಂದ್ ಮನೇಲಿ 5 ಸ್ಟೂಡೆಂಟ್ ಸ್ಟಾರ್ಟ್ ಮಾಡಿರೋದು. ಪಾಪ ಆತನ ಯಾವುದೋ ವ್ಯವಹಾರ ಇನ್ನೊಂದು ಸರಿ ಪೆಟ್ಟು, ಇವತ್ತೊಂದು 100 ಮಕ್ಕಳಿಗೂ ಮೇಲ್ಪಟ್ಟು ಟ್ಯೂಷನ್ ಹೇಳ್ಕೊಡ್ತಿದೆ. ಟೇಕನ್ ಕೇರ್ ಎಂಟೈರ್ ಸಿಸ್ಟಮ್. ಹೇಳಿದೆ ದೊಡ್ಡ ಇನ್ಸ್ಟಿಟ್ಯೂಟೇ ಕಟ್ಟಬಲ್ಲೆ ತಾಯಿ, ಕರ್ಕೊ ಬಂದ್ಬಿಟ್ಟಿದ್ದ. ನಾನಾ ಎಲ್ಲೋ ಕೂತಿದ್ದೆ, ಉತ್ತರ ಭಾದ್ರ ನಕ್ಷತ್ರ. ನನ್ನವ್ವ ಚಿಕ್ಕ ದೇಶ ಶುರು ಆಗ್ಬಿಡ್ತು ನಿನಗೆ, ಯಾಕೋ ನನ್ನವ್ವ ಮಾಡ್ಬಾರ್ದೇನೋ, ನೋಡೋ ಮಾತಾಡೋ. ಒಂದ್ ಸ್ಕೂಲೇ ನೋಡಪ್ಪ ಓಪನ್ ಮಾಡ್ಬಿಡಿ, ಆಗುತ್ತೆ. ಇದೆ 100 ಮಕ್ಕಳು ಆಲ್ರೆಡಿ. ಸ್ಕೂಲ್ ಓಪನ್ ಮಾಡಿದ್ರೆ 500 ಮಕ್ಕಳು. ಆ ಮಗು ನೆನ್ಸಿದ್ರೆ ಅದನ್ನೇ ಹುಡುಕ್ಬೇಕು. ಗಂಡು ಮಗು ನಮ್ಮನೆ ಹೆಣ್ಮಕ್ಳ ತರ ಮಾಡಲ್ಲಪ್ಪ. ಈಗಿನ ಹೆಣ್ಮಕ್ಳು ಹೆಂಗ್ ಗೊತ್ತರ, ಮನೆನೂ ನೋಡ್ತಾರೆ, ಹೊರಗಡೆನೂ ನೋಡ್ತಾರೆ, ಕುಟುಂಬನೂ ಪೋಷಿಸ್ತಾರೆ, ಮಕ್ಕಳನ್ನ ಸಾಕ್ತಾರೆ, ಓದಿಸ್ತಾರೆ. ಅಯ್ಯೋ ನನ್ನ ಮನೆ ಒಂದೊಂದು ಮಗು ಇವತ್ತು ನಿಂತಿದ್ದಾರೆ ಅಂದ್ರೆ ನನ್ನ ಧರ್ಮಪತ್ನಿಯೇ ಕಾರಣ. ನನ್ನ ಮನೇಲಿ ಹಿರಿಯರು ನೆಮ್ಮದಿಯಾಗಿದ್ದಾರೆ ಅಂದ್ರೆ ನನ್ನ ಧರ್ಮಪತ್ನಿಯೇ ಕಾರಣ. ಈ ಪೆದಗುಂಡ ನೆಮ್ಮದಿಯಾಗಿದ್ದಾನೆ ಅಂದ್ರೆ ಅದಕ್ಕೂ ಅವರೇ ಕಾರಣ. ನಿಮ್ ಮುಂದ್ಗಡೆ ಇಷ್ಟು ಆನಂದವಾಗಿ ಧೈರ್ಯವಾಗಿ ಬಂದು ನನ್ನನ್ನು ಯಾವತ್ತೂ ಪ್ರಶ್ನೆ ಮಾಡಿದಿಲ್ಲ ಮಗು. ಅಯ್ಯೋ ಮಹಾತಾಯಿ ಸೀತಮ್ಮ, ನಾನಂತೂ ರಾವಣಾಸುರನೇ, 10 ತಲೆಯ ಲಂಕಾಧಿಪತಿ ಅಂತೀನಿ. ಕೋಪ ಬಂದ್ಬಿಟ್ರೆ ಆತರ ಬೇಗ ದುಡುಕು ಇನ್ನೊಂದು, ಅದಕ್ಕೆ ಮೌನ ವಹಿಸ್ಬಿಟ್ಟಿರ್ತಾನೆ. ಗೊತ್ತಿದೆ, ಸುಮ್ಮನೆ ನೀವು ಹಿಂಗೆ ಏನೋ ನೀವು ನಿಮ್ ಪಾಡಿಗಿರಿ ಅಂತ ಹೇಳಲ್ಲ. ಕೆಲವೊಂದ್ ಸಮಯ ಹಾಗೆ ತಡಿಲ್ಲ ಅನ್ಬಿಟ್ಟಿರ್ತೀನಿ.
ನನ್ನ ನಿಭಾಯಿಸಿ ನನ್ನ ಮನೇನ, ನನ್ನ ಕುಟುಂಬದವ್ರನ್ನ, ಒಡ ಹುಟ್ಟಿದವ್ರನ್ನ, ಅಯ್ಯೋ ಇದೇ ಮಗು. ನಮ್ಮ ಪ್ರತಿ ಇನ್ನೊಂದು ಅಮ್ಮ ಆಗ್ಬಿಟ್ಟಿದ್ದಾರೆ ಅವರು. ಹೆಣ್ಮಕ್ಳನ್ನ ಅಷ್ಟು ಕೀಳಾಗಿ ಕೇವಲವಾಗಿ ನೋಡ್ಬೇಡಿ, ದಯಮಾಡಿ ಹೇಳ್ತಾನೆ. ಪ್ರತಿ ಹೆಣ್ಣು ಈಗ ದುರ್ಗಾ ಹೋಯ್ತು, ಗೌರಿ ಕಾಲ. ಏನಾದ್ರೂ ಮಾಡ್ಬೇಕು, ಸಾಧಿಸ್ಬೇಕು, ನಿಂತ್ಕೋಬೇಕು, ಈಗ ಬಂದ್ಬಿಟ್ಟಿದೆ. ಪ್ರತಿ ತಾಯಿ ಇವತ್ತು ನೋಡಿ, ಒಂದು ವರ್ಕೌಟ್ ಅಂತೆ, ವಾಕಿಂಗ್ ಅಂತೆ, ಜಾಗಿಂಗ್ ಅಂತೆ, ಎಷ್ಟು ಬ್ಯೂಟಿ ಪಾರ್ಲರ್ಗಳಿದಾವೆ ನೋಡಿ. ಏನೋ ಒಂದು ಬದುಕು, ಒಂದು ಮೇಕಪ್ ಆರ್ಟಿಸ್ಟ್ ಅಂತೆ, ಬ್ಯೂಟಿ ಪಾರ್ಲರ್. ಏನು ಗೊತ್ತಿಲ್ಲ ಅಂದ್ರೆ ಒಂದು ಪುಟ್ಟು ಟೈಲರಿಂಗ್ ಶಾಪು, ಒಂದು ಸಣ್ಣ ಮೆಸ್ಸು, ಮನೇನೂ ನೋಡ್ಕೋತಾರೆ. ಬಂದು ಒಂದು ಇನ್ಸುಲಿನ್ ಹಾಕೋದಂತೆ, ಡಯಾಬಿಟಿಸ್ ಮ್ಯಾಟ್ರೆ ಅಂತೆ, ಮಕ್ಳಿಗೆ ಇದಂತೆ, ಅವ್ರನ್ನ ಕರ್ಕೊಂಡೋಗಿ ಯಾವ ಸ್ಕೂಲು, ಏನ್ ಫೀಸು ಎಲ್ಲ ಗೊತ್ತು. ನಿಜವಾಗ್ಲೂ ಹೇಳ್ತೀನಿ, ನನ್ಗೆ ಹಾಲು ನಾನಿನ್ನು ಒಂದು 30 ರೂಪಾಯಿ ಅನ್ಕೊಂಡಿದ್ದೆ. ದಕ್ಕಂತು ಯಾವ ಕಾಲದಲ್ಲಿ ಇದ್ದೀರಾ ಅಂತ. ನನ್ಗೇನೂ ಗೊತ್ತಿಲ್ಲ ಎಷ್ಟೋ ವಿಚಾರ. ನನಗೆ ಗೊತ್ತಿಲ್ಲದಾಗಿ ನಿಭಾಯಿಸ್ತದೆ. ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಗೊತ್ತಿಲ್ಲ, ಗ್ಯಾಸ್ ರೇಟ್ ಎಷ್ಟಿದೆ ಗೊತ್ತಿಲ್ಲ. ಪ್ರತಿ ಮನೆಯಲ್ಲೂ ಈ ತರ ತಾಯಂದ್ರಿದ್ದಾರೆ. ಇನ್ನು ಗಂಡು ಮಗು ಬೇಕು. ನೋಡಲ್ಲ, ಬೇಜಾರು ಮಾಡ್ಕೋಬೇಡಿ, ನನ್ ಗಂಡಸನ್ನ ದೂಷಿಸ್ತಿಲ್ಲ. ನಮ್ಗೇನ್ ಗೊತ್ತಾ, ಗಂಡಸರಿಗೆ ಒಂದಿದೆ, ಉದ್ಯೋಗಂ ಪುರುಷ ಲಕ್ಷಣಂ. ನಮ್ಗಷ್ಟೇ. ಮನೆದೇಳು, ಅದೇಳು, ಇದೇಳು ಅದಂದ್ರೆ ಒದ್ದಾಡ್ಬಿಡ್ತೀವಿ ನಾವು. ಈಗಿನ ಗಂಡ್ಮಕ್ಳು ಬದಲಾಗಿದ್ದಾರೆ, ಸತ್ಯ ಹೇಳ್ತೇನೆ. ಅವರು ಮನೆ ಜವಾಬ್ದಾರಿ ತಗೋತಾರೆ, ಅಡಿಗೆ ಮಾಡ್ತಾರೆ ಕೆಲವರು, ಪಾತ್ರೆ ತೊಳಿತಾರೆ ಕೆಲವರು, ಬಟ್ಟೆ ಒಗಿತಾರೆ ಕೆಲವರು. ಇದಾರೆ ನಮ್ಮ ಮನೆತನದಲ್ಲಿ. ಏನ್ ಬಾವ ಅಂದ್ರೆ, ಅಯ್ಯೋ ಸುಮ್ನಿರಪ್ಪ, ನಿಮ್ ತಂಗಿ ಎಲ್ಲ ರೆಡಿ ಮಾಡ್ತಿದ್ದೀನಿ, ಕ್ಲೀನ್ ಮಾಡ್ತಿದ್ದೀನಿ. ನಾನು ಏನಮ್ಮ ಅಂದ್ರೆ, ಮತ್ತೆ ಕುತ್ಕೊಂಡು ಸುಮ್ನಿದಾರೆ, ಏನ್ ಮಾಡ್ಲಿ, ಸುಮ್ನಿರಣ. ಇದಾರಪ್ಪ, ಪುಣ್ಯಾತ್ಮರು ಇದ್ದಾರೆ, ಎಲ್ರೂ ಅಲ್ಲ. ಗಂಡಿಗೆ ಜನ್ಮತ ಅವನ DNA ಮೊದಲಿಂದಲೂ ಅವ್ನು ತುಂಬಿಸ್ಬಿಡು, ನಿನ್ ಗಂಡ್ಸು ಈ ತರದ್ ಒಂದು ತುಂಬಿಸಿ ಅವನಿಗೊಂದು ಈಗೋ. ಮನೆದೆಲ್ಲ ಮಾಡಲ್ಲ ಕೆಲವ್ರೇನೋ, ನಾನೇ ಮಾಡಲ್ಲ, ಸುಳ್ಳು ಹೇಳಲ್ಲ, ಮಾಡೋಕ್ಕೂ ಬಿಡಲ್ಲ, ಅದೊಂದು ಮಾಡ್ಕೋತೀವಿ, ಇಲ್ಲ ಅನ್ನೋದೇನಲ್ಲ. ಆದರೆ ಇವತ್ತಿನ ತಾಯಂದ್ರು, ಪ್ರತಿ ತಾಯಿ ಸ್ತ್ರೀ ಜೀವ ಇದೆಯಲ್ಲ, ದಯಮಾಡಿ ಹೇಳ್ತಾನೆ, ಹೆಣ್ಮಗು ಹೊತ್ತು ಅಂತ ಹೇಳಿದ್ದೆ ಸೆಲೆಬ್ರೇಷನ್ ಮಾಡ್ಕೋಬೇಕು. ನಮ್ಮನ್ನು ಕಾಪಾಡೋದವಳೆ, ನಮ್ಮನ್ನು ಸಾಕೋದವಳೆ. ಅಯ್ಯೋಯ್ಯೋ, ಮದುವೆ ಆಗ್ತೀನಿ ಅಂದ್ರೆ ಕಂಡೀಷನು, ನಮ್ಮ ಅಪ್ಪನ್ ನೋಡ್ಕೋಬೇಕು, ನಮ್ಮ ಅಮ್ಮನ್ ನೋಡ್ಕೋಬೇಕು, ನಾನು ದುಡಿದ ಸಂಬಳದಲ್ಲಿ ಅರ್ಧ ದುಡ್ಡು ನಮ್ಮ ಅಪ್ಪನ್ಗೆ ಅಮ್ಮನ್ ಕೊಡ್ಬೇಕು, ಓದಿಸಿದ್ದಾರೆ, ಸಾಲ ಮಾಡಿದ್ದಾರೆ, ಕಟ್ಟಿದ್ದಾರೆ, ನೀನ್ ಹಿಂಗೆಲ್ಲ ಕಂಡೀಷನ್ ಹಾಕ್ಬೇಡ. ಖಂಡಿತ ಅವ್ರು ಕೇಳೋದ್ರಲ್ಲಿ ಸರಿ ಇದೆ. ಅಂತ ತಾಕತ್ತಿನ ಮಕ್ಕಳು ಒಬ್ಬರೇ ಹೋಗ್ತಾರೆ ಫಾರಿನ್ಗೆ, ಲೋನ್ ತಗೊಂಡು ಓದ್ತಿದ್ದಾರೆ, ಏನೇನ್ ಸಾಧಕರಾಗ್ಬಿಟ್ಟಿದ್ದಾರೆ ಗೊತ್ತಾ. ನೀವ್ ಯಾವ್ದ್ರಲ್ಲಿ ಕಡಿಮೆ ಬಂದ್ಬಿಟ್ಟು, ಅಪ್ಪಯ್ಯ ನಾನು ಯಾರನ್ನೋ ಇಷ್ಟಪಟ್ಟಿದ್ದೀನಿ ಇದೆಲ್ಲ ಹೇಳ್ಬೇಡಿ. ಅವನಿಗೆ ನಿಜವಾಗ್ಲೂ ಅವ್ನ ಧೈರ್ಯಸ್ತ ಆದ್ರೆ ಅವ್ನು ಬರ್ಲಿ, ಅವ್ನು ಬಂದ್ ಕೇಳಲಿ. ನಾವು ಕೊಡಲ್ಲ ಅಂತೀವಿ, ನಿಜವೇ ನಾವು ಕೊಡಲ್ಲ ಅಂತೀವಿ. ಕೇಳು, ಒಪ್ಸು. ದೇವಸ್ಥಾನಕ್ಕೆ 100 ಸಲ ಹೋಗಕ್ಕಾಗುತ್ತೆ, ತಿರುಪತಿಗೆ 100 ಸಲ ಹೋಗಕ್ಕಾಗುತ್ತೆ, ಬೇರೆ ಎಲ್ಲದಕ್ಕೂ ಆಗುತ್ತೆ. ಇದಕ್ ಮಾತ್ರ ಅವಮಾನ ಆಗ್ಬಿಡ್ತು ಗುರುಗಳೇ. ಅಲ್ಲವೇ ಇಲ್ಲ. ಹೆಣ್ಣನ ಮನೆಯವ್ರು ಆಗಿಯೇ ನಾವು ಆಗಿಯೇ ಕೊಡಲ್ಲ ಅಂತಾರೆ, ಬರಲ್ಲ ಅಂತಾರೆ, ಆಗಲ್ಲ ಅಂತಾರೆ. ಅವ್ರಿಗೂ ಭಯ. ಸಾಕ್ತಾನ, ಚೆನ್ನಾಗಿ ನೋಡ್ತಾನ, ಹೊಡೆದು ಬಿಡ್ತಾನ, ಹೊರಟ ಇನ್ನೊಂದ, ಇದೆಲ್ಲ ಇರ್ತವೆ. ನಮ್ಮದೇ ಆದಂತ ಆತಂಕಗಳು ಇರ್ತವೆ. ತಂದೆಯಾಗಿ ನಮ್ಗೆ ಇರ್ತವೆ. ನೀವು ಒಮ್ಮೆ ತಂದೆಯಾಗಿ ನೋಡಿ, ನೀವು ತಂದೆ ಆದಾಗ ಗೊತ್ತಾಗುತ್ತೆ. ನಿಮಗ್ ವಯಸ್ಸಿಗೆ ಬಂದ ಮಕ್ಕಳು ಆದಾಗ ನಿಮಗ್ ಗೊತ್ತಾಗುತ್ತೆ. ಕೊಟ್ಟಿಲ್ಲ ಸರ್, ಅವಮಾನ ಮಾಡ್ಬಿಟ್ರು ಸರ್, ಕೊಡಲ್ಲ ಅಂದ್ಬಿಟ್ಟು ಕೇಳಿ, ಇನ್ನೂ 4 ಸಲ ಕಾಲು ಹಿಡ್ಕೊಳ್ಳಿ, ತೊಂದ್ರೆನೇ ಇಲ್ಲ. ಯಾಕೆ ದೇವ್ರ ಕಾಲು ಹಿಡ್ಕೊಳಲ್ವಾ? ಆ ಕಲ್ಲು ಮಣ್ಣಿನ ರೂಪದ ದೇವರನ್ನ ಹೋಗ್ಬಿಟ್ಟು ಅದು ಕೊಡು ಇದು ಕೊಡು, ನಿಂಗೆ ಅಭಿಷೇಕ ಮಾಡಿಸ್ತೀವಿ ಅಂತೀವಿ. ಇಲ್ಲಿ ಆ ಮಹಾಲಕ್ಷ್ಮಿನೇ ಕಳಿಸ್ತಿದ್ದಾರೆ. ಹೇಗ್ ಬೇಕಾದ್ರೂ ಓದ್ತೀನಿ. ನಮ್ ನಾಗಮ್ಮನೇ ನನ್ಗೆ ಇನ್ಸ್ಪಿರೇಷನ್, ಸುಶೀಲಮ್ಮನೇ ನನಗೆ ಇನ್ಸ್ಪಿರೇಷನ್, ಲಕ್ಷ್ಮಮ್ಮನೇ ನನಗೆ ಇನ್ಸ್ಪಿರೇಷನ್. ಊರಲ್ಲಿ ಮನೆ ಕಟ್ಸಿದೆ, ಡಬಲ್ ಫ್ಲೋರ್ ಮನೆ ಕಟ್ಸಿದೆ. ಲಕ್ಷ್ಮಮ್ಮ ನಿನ್ ಗಂಡ ಪೆದ್ ಗಂಡ ನಮ್ಮ. ಹ್ಞೂ ಬಯ್ಯ, ನೀವ್ ಹೇಳೋದು ನಿಜಾನೇ ಬಯ್ಯ. ಕಟ್ಸಿದೆ, ಒಂದ್ ಹೆಚ್ಚು ಕಡಿಮೆ 40 ಲಕ್ಷದ ಮನೆ ಕಟ್ಸಿದೆ. ಹೇಳ್ದೆ, ಈ ನಡುವೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೆ, ಇನ್ನೇನ್ ಖುಷಿ. ಮನೇನ ಈಗ ಬಾಡಿಗೆ ಬಿಟ್ಬಿಡೋಣ ಅನ್ಕೊಂಡಿದ್ದೀನಿ, ಊರ್ಗ್ ಹೋಗೋ ಬದಲು ಅನ್ಕೊಂಡಿದ್ದೆ. ಮಕ್ಳು ಒಂದು ಹಂತಕ್ಕೆ ಬರ್ಲಿ, ಇನ್ನು 10 ವರ್ಷದ ಮಕ್ಕಳು, ಒಂದ್ 10 ವರ್ಷ, ಒಂದ್ 3 ವರ್ಷದ ಮಗು. ಇಲ್ಲ, ಓದ್ಸೋಣ, ಇನ್ನು ಒಂದು 6 ವರ್ಷ ದುಡಿದು ಇನ್ನೊಂದು ಏನಾದ್ರು ಜಾಗ ತಗೊಳ್ಳೋಣ, ಈ ತರ ಅನ್ಕೊಂಡಿದ್ದೀನಿ ಗುರೂಜಿ. ನೋಡಿ, ಓದಿಲ್ಲ, ದುಡ್ಡು ಎಣ್ಸಕ್ ಬರಲ್ಲ ನಮ್ ನಾಗಮ್ಮನ್ಗೆ, ಗೊತ್ತಿದ್ಯಾ?
ತಿಂಗಳಿಗೆ 50,000 ದುಡಿತಾಳೆ ತಾಯಿ ಜೀವ. ಇವತ್ತು ಊರಲ್ಲಿ ಸೆಟ್ಲು, ಮೊನ್ನೆ ಬಂದಿದ್ದಾಳೆ, ಬಂದು ಮಾತಾಡ್ಸ್ಕೊಂಡು ಹೋಗ್ತಾಳೆ. ಗುರುಜಿ ಹೇಗಿದ್ದೀರಿ, ಅಮ್ಮ ಹೇಗಿದ್ದೀರಿ. ಏನ್ ಖುಷಿ ಆ ತಾಯಿ ಜೀವ ನನಗೆ ನೋಡಿದ್ರೆ. ಏನಪ್ಪ, ಭಾಷೆ ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ವಿದ್ಯೆ ಇಲ್ಲ, ನೋಡಿ ಆ ಗಟ್ಟಿಗಿತ್ತಿ. 40ನೇ ವಯಸ್ಸಿಗೆ ಮೊಮ್ಮಗು ಇದೆ. ಅಲ್ಲಿ ಆ ಊರಲ್ಲಿ ಬೀದರು, ರಾಯಚೂರು ಈ ಕಡೆ ಎಲ್ಲ ಬಂದು ತುಂಬಾ ಬೇಗ ಮದುವೆ ಮಾಡ್ಬಿಡ್ತಾರೆ. ಬೇಗ ಮಕ್ಕಳು ಆಗಿದೆ. ಅದನ್ನ ಹಾಕೊಂಡು ಗಂಡನ್ಗೊಂದ್ ಬದುಕು, ಮಕ್ಕಳಿಗೊಂದ್ ಬದುಕು. ಏನ್ ಅದ್ಭುತ ಗೊತ್ತಾ. ಭಾರಿ ಗಟ್ಟಿಗಿತ್ತೀರಪ್ಪ ನೀವು ತಾಯಂದ್ರು, ನಿಮಗ್ ಗೊತ್ತಿಲ್ಲ. ಅದರಿಂದ ಗಂಡು ಮಗುನೇ ಅವೆಲ್ಲ ಬಿಡಿ. ಇನ್ನು ಅದಕ್ ಮೀರಿದ ಎತ್ತರ. ನಾನಂತೂ ಹೇಳ್ತೀನಿ, ನನ್ನ ಹೆಂಡತಿ ನನಗಿಂತ ಎತ್ತರನೇ. ನನಗ್ ಆಕೆ ತಾಳ್ಮೇಲೆ 1% ಇಲ್ಲ. ಆಕೆ ಮಾಡೋ ಸೇವೆಯಲ್ಲಿ ನಾನು 10% ಇಲ್ಲ. ಹೌದು, ಆಕೆ ಮಾಡೋ ಅಡಿಗೆ ರುಚಿಲಿ ನಾನು 10% ಇಲ್ಲ. ನನ್ನನ್ನು ನಿಭಾಯಿಸೋ ರೀತಿ, ನನ್ನ ಮನೆಯವ್ರನ್ನ ನಿಭಾಯಿಸೋ ರೀತಿನಲ್ಲಿ 10% ಇಲ್ಲ. ನಂಗೆ ದುಡಿಯೋದು ಅವ್ನಿಗೆ ಗೊತ್ತು. ಹೊರಗಡೆ ನನ್ನ ಜ್ಯೋತಿಷದಲ್ಲಿ ಎಸ್ ಮನೆಗೆ ಹೋಗಿದ್ದು 1-3 ಪುಸ್ತಕ ಇದೆ. ಅದರಲ್ಲಿ ಏನಾದ್ರೂ ಒಂದು ರಿಸರ್ಚ್ ಮಾಡ್ತಿರ್ತಾನೆ. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್. ಸೊ ಇಲ್ಲ ಆಗ್ತಿರೋ ಒಂದು ದೊಡ್ಡ ಸಮಸ್ಯೆಗಳು ಏನಂದ್ರೆ, ಇನ್ನೊಂದು ನಾ ಹೇಳಿದ್ನಲ್ಲ, ಮದುವೆ ಮರುಮಾಂಗಲ್ಯ ಒಳ್ಳೆಯದ. 2ನೇ ಮದುವೆ. 1ನೇ ಮದುವೆನೇ ಹಾದಿ ತಪ್ಪಿದೆ. ಏನ್ ಆತರ ಪಟ್ರು, ಮಕ್ಕಳು ಆತರ ಪಟ್ರ ಗೊತ್ತಿಲ್ಲ, ನೀವ್ ಆತರ ಪಟ್ರ ಗೊತ್ತಿಲ್ಲ, ಇಲ್ಲ ಬಂದವ್ರು ಯಾರೋ ಒತ್ತಡ ಹಾಕಿವಿ. ಒಳ್ಳೆ ಮನೆತನ ಖಂಡಿತ. ಈಗಿನ ಜನರೇಷನ್ಗೆ ಮದುವೆ ಮಾಡ್ತಿದ್ದೀರಿ ಅಂದ್ರೆ ದಯಮಾಡಿ ರೆಡಿಯಾಗಿ ಡೈವರ್ಸ್ಗೆ ಬೇಜಾರು ಮಾಡ್ಕೋಬೇಡಿ. ಈಗಿನ ಮಕ್ಕಳಲ್ಲಿ ಒಂದು ಬಂದ್ಬಿಟ್ಟಿದೆ ವೈಚಾರಿಕತೆ. ನನ್ನ ಅನುಭವ ಕಡಿಮೆ ಅಂದ್ರೂ 1 ಲಕ್ಷ ಡೈವರ್ಸ್ ಕೇಸ್ ನೋಡಿದ್ದಾನೆ. 1 ಲಕ್ಷ. ಅದರಲ್ಲಿ 2ನೇ ಮದುವೆ ಆಗಿರೋರು 100 ಜನ ಮಾತ್ರ ಚೆನ್ನಾಗಿರೋದು. 100 ಜನ, 1 ಲಕ್ಷ ಜನ ಡೈವರ್ಸ್ ಆಗಿ ಮತ್ತೊಂದು ಮದುವೆ, ಮರುಮಾಂಗಲ್ಯ, ಮರುಮದುವೆ, ಮರುಜೀವನ, ಪುನರ್ವಿವಾಹಂ, ಪುನರ್ ದೋಷಂ ಅಂತ ಯಾವಾಗ್ಲೂ ಹೇಳ್ತಿರ್ತೇನಲ್ವಾ. 100 ಜನ ಅಷ್ಟೇ. ಅಲ್ಲೂ ಕೊರತೆಗಳಿದ್ದಾವೆ, ಅಲ್ಲೂ ಕೊರಗುಗಳಿದ್ದಾವೆ, ಅಲ್ಲೂ ಸಂಕಟಗಳಿದ್ದಾವೆ, ಬಾಧೆಗಳಿದ್ದಾವೆ. ನಿಜ ಮಕ್ಕಳೇ, ಇದಾವೆ, ಸಮಸ್ಯೆಗಳಿದ್ದಾವೆ, ನಿಭಾಯಿಸ್ತಿದಾರ. ಆದರೆ 99,900 ಜನ ಕಣ್ಣೀರೇ. ಅದು ಇನ್ನಷ್ಟು ಅದೊಂಥರ ಬೆಂಕಿಯಿಂದ ಬಾಣ್ಲಿಗೆ ಬಿದ್ದಂತ ಪ್ರಭಾವ. 1ನೇ ಮದುವೆಯ ಮುರಿದಿದೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಮಾಂಗಲ್ಯ ಸುಖವಿಲ್ಲ, ಕುಟುಂಬ ಸುಖವಿಲ್ಲ ಅನ್ನತಕ್ಕಂಥದ್ದು. ದಯಮಾಡಿ ಆ ತಪ್ಪು ಮಾಡಬೇಡಿ, ದುಡುಗಬೇಡಿ. ಜಾತಕ ಅಲ್ಲ ಈಗ ಬೇಕಿರೋದು. 2ನೇ ಮದುವೆ, 2ನೇ ಬಂಧ, 2ನೇ ಜೀವನ ಎಲ್ರಿಗೂ ಕೊಡಲ್ಲ. ಈ ವಿಲ್ ನಾಟ್ ಗಿವ್. ಪ್ರಕೃತಿ ಕೊಡಲ್ಲ 2ನೇ ಅವಕಾಶ. ಅದರಲ್ಲೂ ಮದುವೆ ವಿಚಾರದಲ್ಲಿ ಆಲೋಚಿಸ್ಬೇಕಾಗ, ಚಿಂತಿಸ್ಬೇಕು. ವಾಟ್ ಟೈಪ್ ಆಫ್ ಪರ್ಸನ್ ಆಕೆ, ಆತ. 1 ವರ್ಷ ಸಮಯ ತಗೊಳ್ಳಿ, 2 ವರ್ಷ ಸಮಯ ತಗೊಳ್ಳಿ. ಸಂಬಂಧ ಬಂದಿದೆ, ಮಾತಾಡಿ. ಯಾಕಂದ್ರೆ ಹಳೆ ಗಾಯಗಳು ಹೆಂಗು ಕೂತಿರ್ತವೆ ಅಂದ್ರೆ, ಅವನೇನೋ ಕುಡುಕ, ಲೆಟ್ ಅಸ್ ಸೇ ಎವ್ರಿ ಡೇ. ಈತನಿಗೇನೋ ವೀಕೆಂಡ್ ಒಂದು ಸಣ್ಣದಾಗಿ ಇವನು ಹಂಗೆ ಆಗ್ಬಿಡ್ತಾನ, ತಗ್ಗೋ. ಯಾಕಂದ್ರೆ ಗಾಯ ಆಗಿದೆ ಅಲ್ವಾ. ಯಾರೋ ಮುಲಾಮಚ್ಚಲಿಗೆ ಬಂದಿದ ತಕ್ಷಣ ಒಳ್ಳೆಯವರು ಅಂತ ಮದುವೆ ಆಗ್ಬಿಡ್ತಾರೆ. 2ನೇ ಮದುವೆ ಬಂದು ತರಾತುರಿ ಮದುವೆ. ಎಲ್ಲೋ ಒಂದು ಸ್ವಲ್ಪ ಪ್ರೀತಿ, ಸ್ವಲ್ಪ ಅನುರಾಗ, ಸ್ವಲ್ಪ ಅನುಬಂಧ, ಸ್ವಲ್ಪ ವಿಶ್ವಾಸ. ಅವನೇ ನನ್ನ ಗಂಡ, ಆಕೆನೇ ನನ್ನ ಹೆಂಡತಿ ಅನ್ನೋ ಒಂದು ಭಾವಕ್ಕೆ ಬಂದ್ಬಿಡ್ತೀರಾ. ಎಚ್ಚರಿಕೆ. ಹೌದು, ಮೊನ್ನೆ ಕೂಡ ನಾನು ನೋಡಿದ್ದೇನೆ. ಕಾರವಾರನು ಶಿರ್ಸಿ ಕಡೆಯಿಂದ ಒಂದು ತಾಯಿ ಜೀವ. ನೋಡಿ ಮಾಡ್ಕೊಳಮ್ಮ, ಅಣ್ಣನಿಗಿಷ್ಟ, ಮಗ ಇದ್ದಾನೆ 12-13 ವರ್ಷದ್ದು. ಮದುವೆ ಮಾತುಕತೆ 2ನೇದು ಬಂದಿದೆ. ನೋಡಮ್ಮ, 1ನೇದೇ ಸಿಕ್ಕಾಬಟ್ಟೆ ರಾಡಿ ಇಟ್ಟುಬಿಟ್ಟಿದೆ ತಾಯಿ. ಅದೇ ಕಾನೂನು ಹೋರಾಟಗಳು ಬೆಂಕಿಯಾಗಿ ನಿಂತಿದೆ. ಅಂಥದ್ರಲ್ಲಿ ಇಲ್ಲಿ ಏನೋ ಒಂದು ಜಾಳ ಕಾಣಿಸ್ತಿದೆ. ಜಲ್ಲಡಿ. ಎಷ್ಟು ನೀರು ಹಾಕಿದ್ರು, ಎಷ್ಟು ಹಿಟ್ಟು ಹಾಕಿದ್ರು ಸೋರ್ ಬಿಡುತ್ತೋ, ಹುಷಾರು ಅಂತ. ಆ ಮನುಷ್ಯ ಅಕೌಂಟೆಂಟ್ ಅಂತ ಹೇಳ್ಕೊಂಡಿದ್ದಾನೆ. ನೋಡಿ ತಮಾಷೆ. 3 ತಿಂಗಳ ನಂತರ ಬರುತ್ತೆ, ನೀವು ಹೇಳಿದ್ ನಿಜ ಗುರುಜಿ, ನಿನ್ ಸಂಬಳ ಎಷ್ಟು, ನಿನ್ ಕೆಲಸ ಎಷ್ಟು, ಎಲ್ಲಿ ಮಾಡ್ತೀಯಾ, ಎಷ್ಟೊತ್ತಿಗೆ ಬರ್ತೀಯ, ಈ ಒಂದು ಮಾತ್ರ ಏನೂ ಹೇಳ್ತಿಲ್ಲ. ಸಂಬಳ ಎಷ್ಟು ಅಂತ ಕೇಳ್ತಾನೆ. ನೋಡಿ, ಇದೇ ಆಗೋದು. ಒಂಚೂರು ಅನುರಾಗ ತೋರಿಸಿದ ತಕ್ಷಣ ಹಾರ್ಬಿಟ್ಟಿದ್ದಾರೆ. ಓ, ಯಾರೋ ನನ್ನ ತಂಗಿಗೆ ಬಂದ್ಬಿಟ್ರು, ಮದುವೆ ಆಗ್ತಿದ್ದಾರೆ, ಯಾರೋ ನನ್ನ ಮಗಳಿಗೆ ಬಂದ್ಬಿಟ್ರು, ಯಾರೋ ನನ್ನ ಮಗನಿಗೆ ಬಂದ್ಬಿಟ್ರು. ದಯಮಾಡಿ ಹೇಳ್ತೇನೆ, ದುಡುಕಬೇಡಿ. ಈಗ ಬೇಕಿರೋದು ಅಲ್ಲಿ ಜಾತಕಗಳ ಪರಾಮರ್ಶೆ ಅಲ್ಲ. ಅಲ್ಲಿ ಬೇಕಿರತಕ್ಕಂಥದ್ದು ವಿಶೇಷವಾಗಿ ಮಾತುಗಳು, ಮನಸ್ಸುಗಳು, ಭಾವಗಳು. ಬಾಗದಿದ್ರು ಚಿಂತೆ ಇಲ್ಲ. ಅವನ ಹಿಂದೆ, ಅವನ ಮುಂದೆ ಏನು ಗೊತ್ತಿಲ್ಲ. ದಟ್ ಮ್ಯಾನ್
ಸಿಂಪ್ಲಿ ಈಸ್ ಲೈಯಿಂಗ್. ನಿಜಾನೇ ಗುರುಜಿ, ಅವ್ರ ಆಫೀಸ್ ತೋರಿಸ್ತಿಲ್ಲ, ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಹೇಳ್ತಿಲ್ಲ, ಅವ್ರ ಮನೆತನ, ಅವ್ರ ಅಣ್ಣ ತಮ್ಮ ಫ್ಯಾಮ್ಲಿ ಏನೂ ಹೇಳ್ತಿಲ್ಲ. ಲೆಟ್ ಅಸ್ ಮೀಟ್ ಅಂದ್ರು, ಇಲ್ಲ ಫೋನಲ್ಲೇ ಮಾತಾಡೋಣ ಅಂತ ನೋಡ್ದ ನನ್ನ. ಎರಡನೇ ಮದುವೆ, ಪುನರ್ವಿವಾಹಂ ಪುನರ್ದೋಷಂ. ಜಾಗ್ರತೆ, ದುಡುಕಬೇಡಿ. ನಾನು ನೋಡಿದ್ದೇನೆ, ದಯಮಾಡಿ ಹೇಳ್ತೇನೆ, ದುಡುಕಬೇಡಿ. ಏನೂ ಆಗೋಲ್ಲ. ಏನಾಗ್ಬಿಡುತ್ತೆ, ಮೊದಲನೇದೇ 3 ದಾರಿ ಆಗಿ ಆ 3 ಗಂಟು ನಮ್ ಜಾತಿ, ನಮ್ ಕುಲ, ನಮ್ ಧರ್ಮ, ನಮ್ ವ್ಯಕ್ತಿಗಳು, ನಮ್ ಬಂಧುಗಳು, ನಮ್ಮ ಆತ್ಮೀಯರು, ಧರ್ಮಗುರು ಎಲ್ಲರ ಮುಂದುಗಡೆ ನಿಂತು ಶಾಸ್ತ್ರಬದ್ಧವಾಗಿ ನಡೆದಂತ ಮದುವೆಯೇ 3 ದಾರಿ. ಅಂದ್ರೆ ಎರಡನೇ ಮದುವೆ ವೆರಿ ಕೇರ್ಫುಲ್. ದುಡುಕ್ಲೇಬೇಡಿ, ಪರವಾಗಿಲ್ಲ ಆಗ್ಲಿಲ್ಲ ಅಂದ್ರೆ. ಯಾರೋ ಕೇಳ್ತಾರೆ ಸರ್, ಅಕ್ಕದವ್ರು ಕೇಳ್ತಾರೆ, ಪಕ್ಕದವ್ರು ಕೇಳ್ತಾರೆ, ಬಂಧುಗಳು ಕೇಳ್ತಾರೆ, ಇವ್ರ ಮನೆ ಬಂಗಾರ ಆಗೋಗ ಅವ್ರ ಮದುವೆ ನೆಮ್ಮದಿಯಾಗಿದೆಯಂತ. ಬರೆದಿಟ್ಕೊಳ್ಳಿ, 100 ಜನರಲ್ಲಿ ಯಾರೋ ಒಬ್ರೋ ಇಬ್ರೋ 3 ಚೆನ್ನಾಗಿರೋದು. ಇವತ್ತಿನ ಕಾಲಘಟ್ಟಕ್ಕೆ, ಅದು ನಮ್ಮ ತಂದೆ ತಾಯಿ ಕಾಲಘಟ್ಟಕ್ಕೆ ಹೋಯ್ತು, ಇಲ್ಲ ನಮ್ಮ ಕಾಲಘಟ್ಟಕ್ಕೆ ಒಂದಷ್ಟಿದ್ದೀವಿ. ನನ್ನ ಹೆಂಡತಿಯಿಂದ, ನನ್ನ ಧರ್ಮಪತ್ನಿಯಿಂದ, ಅಯ್ಯೋ ಈ ಕಟ್ಕೊಂಡ್ ಜೊತೆ ಯಾರು ಸಮಾಧಾನವಾಗಿರ್ತಾರೆ? ಹೌದು, ಇದು ಸತ್ಯ. ಅಯ್ಯಯ್ಯಪ್ಪ, ನಾನಂತೂ ಹೇಳ್ತೇನೆ, ಆಕೆಯ ತಾಳ್ಮೆ ಸಮಾಧಾನವೇ. ನನ್ನ ಲೋಕ ಬೇರೆ, ನಾನು ಎಲ್ಲೋ ಏನೋ. ಈಗೀಗ ಅದು ಅರ್ಥ ಆಗ್ತಿದೆ. ಒಂಥರ ಸಡನ್ಲಿ ಐ ಕೆನಾಟ್ ಚೇಂಜ್. ಶಿ ಇಸ್ ಚೇಂಜ್ ಮೀ. ಆಕೆ ನನ್ನ ಬದಲಾಯಿಸಿದಾಳೆ, ತನ್ನ ಪ್ರೀತಿಯಿಂದ ಗೆದ್ದಿದ್ದಾಳೆ, ಅರ್ಥ ಮಾಡಿಸಿದಾಳೆ ಆ ಪುಟತಾಯಿ. ಆದ್ರೆ ಎಲ್ಲರೂ ಆ ಥರ ಇರಲ್ವೇ? ಮೊದಲನೇ ಮದುವೆಯೇ ಅರ್ಥ ಮಾಡ್ಕೊಳ್ಳದೆ ಏನೋ. ಅದರಲ್ಲಂತೂ ಈಗಿನ ಜನರೇಷನ್ಗೆ ಒಂದು ಹುಚ್ಚು ಬಂದ್ಬಿಟ್ಟಿದೆ. ನೀನೆಷ್ಟು ದುಡಿತಿ, ನಾನೆಷ್ಟು ದುಡಿತಿ. ಮದುವೆ ಆಗೋಕ್ ಮೊದಲೇ ಪ್ಲಾನು, ಒಂದು ಕಾರು, ಒಂದು ಮನೆ, ಒಂದು ಫಾರಿನ್ ಟ್ರಿಪ್ಪು. ಒಂದು ಕಾರು, ಒಂದು ಮನೆ, ಒಂದು ದೊಡ್ಡ ಮನೆ, 1 ಕೋಟಿ ರೂಪಾಯಿ ಮನೆ, ಇಬ್ಬರಿಗೂ 50,000 ಸಾವಿರ ರೂಪಾಯಿ ಸಂಬಳ ಬರ್ತಿದೆ ಅಂದ್ರೆ ಪ್ಲಾನು 50-60 ಸಾವಿರ. 1 ಕೋಟಿದ ಮನೆ ತಗೋಬಿಡ್ಬೇಕು, ಲೀಸ್ಟ್ 60 ಲಕ್ಷದ್ದು. ಫಾರಿನ್ ಟ್ರಿಪ್ ಹೋಗಿ ಬರ್ಬೇಕು, ಒಂದು ಕಾರ್ ತಗೋಬಿಡ್ಬೇಕು. ಮಗು, ಕುಟುಂಬ, ದುಡಿ, ಹೋಗು. ನೀನ್ ನೈಟ್ ಶಿಫ್ಟ್, ನಾನು ಡೇ ಶಿಫ್ಟ್, ಇಲ್ಲ ಇಬ್ರು ನೈಟ್ ಶಿಫ್ಟ್, ಇಲ್ಲ ಇಬ್ರು ಡೇ ಶಿಫ್ಟ್, ಇಬ್ರು ಬೆಳಿಗ್ಗೆ ಹಾಯ್ ಮತ್ತೆ ಬಾಯ್, ಮತ್ತೆ ಸಂಜೆ ಬಂದು ಹಾಯ್ ಮಲ್ಕೋ. ಎಲ್ಲೆಲ್ಲೂ PCOD ಸಮಸ್ಯೆ. ತಮ್ಮ ಬಗ್ಗೆ ಯೋಚನೆ ಇಲ್ಲ, ಮನೆಯವ್ರ ಬಗ್ಗೆ ಯೋಚನೆ ಇಲ್ಲ. ಈ ಹೆತ್ತವರು ಹಂಗೆ ಇದ್ದಾರೆ. ಹುಡುಗ ಏನ್ ದುಡ್ಡು, ಅವನ ಸಂಸ್ಕಾರ ಎಂಥದ್ದು, ಅವ್ರ ಕುಟುಂಬ ಎಂಥದ್ದು, ಹುಡುಗಿ ಮನೆತನ ಎಂಥದ್ದು. ಒಳ್ಳೆ ಹುಡುಗಿನಪ್ಪ, ಲಕ್ಷ್ಮಿನಪ್ಪ, ನಮ್ಮ ಮನೆಗೆ ಲಕ್ಷ್ಮಿ ಬಂದ್ಲಪ್ಪ. ಏನ್ ದುಡಿತಾರೆ, ಏನ್ ಓದಿದ್ದಾಳೆ, ಏನ್ ಕೆಲ್ಸದಲ್ಲಿದ್ದಾಳೆ, ಇದನ್ನೇ ಕೇಳೋದು. ನಮಗ್ ಭಯಗಳು ತುಂಬಿಸ್ಬಿಟ್ಟಿದ್ದಾರೆ. ಈಗ ಮಕ್ಕಳು ಓದಿಲ್ಲ ಅಂದ್ರೆ ಅವ್ರು ಏನಕ್ಕೂ ಇಲ್ಲ ಅಂತ. ಯಾಕೆ? ಅವೆಲ್ಲ ಏನೂ ಇಲ್ಲ. ನಮ್ಮ ಮಕ್ಕಳು ನಿಂತ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತು ನೋಡಿ, ಎಲ್ಲೆಲ್ಲೂ ಬಿರಿಯಾನಿ ಪ್ಯಾಲೇಸ್ಗಳು ನೋಡಿ. ಮೊನ್ನೆ ಬಿರಿಯಾನಿ ಹೋಟೆಲ್ ಮೇಲೆ ರೈಡ್ ಬಂದಿದ್ದಾರೆ. ಹೊಸಕೋಟೆ ಮೇಲೆ ಅದೆಷ್ಟು ರೈಡ್ಗಳು ಹೋಗಿದಾರೋ ಆ ಮಟ್ಟಕ್ಕೆ. ಅಂಥದರ ಭಾವವಿರತಕ್ಕಂಥದ್ದು ಒಂದು ಬಿರಿಯಾನಿ ವ್ಯಾಪಾರದಲ್ಲಿ ಇದಾರೆ. ಮನೇಲೆ ಕುತ್ಕೊಂಡು ರೀಲ್ಸ್ ಮಾಡಿಬಿಟ್ಟು ಒಂದು ಬ್ಲೌಸ್ ಹೊಲಿಯೋದ್ರಲ್ಲೆಲ್ಲ ಫೇಮಸ್ ಆಗ್ಬಿಟ್ಟಿದ್ದಾರೆ ನಮ್ಮ ಮನೆ ಹೆಣ್ಮಕ್ಳು. ಹುಡುಗರು ಅಷ್ಟೇ, ಸಣ್ಣದಾಗಿ ಟಿಫನ್ ಸೆಂಟರು, ಒಂದು ಬಂಗಾರಪೇಟೆ ಚಾಟ್ ಸೆಂಟರ್ ಏನೋ ಮಾಡ್ತಿದ್ದಾರೆ. ಒಂದು ಪುಟ್ಟ ಕೆಫೆನೋ ಇನ್ನೊಂದು ಮಾಡ್ತಿದ್ದಾರೆ. ಅವರು ದುಡಿಯೋ ಹುಚ್ಚು ಜಾಸ್ತಿ, ಚೆನ್ನಾಗಿರ್ಬೇಕು ಅನ್ನೋ ಹುಚ್ಚು ಜಾಸ್ತಿ. ಫಸ್ಟು ದುಡಿಬೇಕು, ಚೆನ್ನಾಗಿರ್ಬೇಕು, ಕಾರ್ ಇರ್ಬೇಕು. ಮೊದಲೆಲ್ಲ ಏನೋ ಒಂದು ಕೆಲ್ಸಕ್ಕೆ ಹೋದ್ರೆ ಸಾಕಪ್ಪ, ಮನೆಗೆ ಬಂದು ತಂದು ಕೊಟ್ಬಿಟ್ರೆ. ಸತ್ಯವಾಗ್ಲೂ ಹೇಳ್ತಾರೆ, ನನಗೆ ಮನೆಗೆ ಏನ್ ಖರ್ಚು ಮಾಡ್ತಿದ್ದಾರೆ ಗೊತ್ತಿಲ್ಲ, ಯಾವ್ದಕ್ ಖರ್ಚು ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಯಾವಾಗ ಜವಾಬ್ದಾರಿ ಬಂತು ನೋಡ್ತೀನಿ, ಅಯ್ಯೋಯ್ಯಪ್ಪ ಹೇಳ್ಬಾರ್ದು. ಮನೆಗೆ 2 ಲಕ್ಷ ಕೊಟ್ಟರು ಸಾಕಾಗಲ್ಲ. ನಾನು ಕೊಡ್ತಾ ಇದ್ದಿದ್ದು 30,000, ಆಮೇಲೆ 50,000. ಅಷ್ಟು ಜನ ಇರೋದು 75,000. ಹಬ್ಬಗಳು 7 ಹಬ್ಬಗಳು ಬರುತ್ತೆ. ಕಡಿಮೆ ಅಂದ್ರೆ 22 ಜನರದ್ದು ಬರ್ಡೇಗಳು ಬರ್ತವೆ, ಆನಿವರ್ಸರಿಗಳು ಬರ್ತವೆ. ಅಯ್ಯಮ್ಮ, ನಂಗೆ ಗೊತ್ತಿಲ್ಲ ಹೆಂಗ್ ನಿಭಾಯಿಸ್ತಿತ್ತು ನಮ್ಮಮ್ಮ ಬಿಟ್ಟೆ ನಾನು 2ನೇ ಅಮ್ಮ. ನೀವೇ ನೋಡ್ಕೊಳ್ಳಿ ಮಾಡಿ. ಕರೆಂಟ್ ಬಿಲ್ ನೋಡ್ತೀನಿ, ಆಟೋ ಅಪ್ಪ ರಾಮಚಂದ್ರ ಅಂತ. ನಾನು ಗ್ಯಾಸ್ ಇನ್ನು 300 ರೂಪಾಯಿಲಿದೆ ಅನ್ಕೊಂಡಿದ್ದೀನಿ, 1000 ರೂಪಾಯಿ ಆಗಿರೋದು ಗೊತ್ತೇ ಇಲ್ಲ. ಅಯ್ಯೋ ರಾಮಚಂದ್ರ, ಕರೆಂಟ್ ಬಿಲ್ ನೋಡ್ತೀನಿ. ಅಷ್ಟು ದೊಡ್ಡ ಮನೆ ಇದಾರೆ, ಅವ್ರದೆಲ್ಲ ಜವಾಬ್ದಾರಿ ಕಟ್ಕೊಬಿಟ್ಟಿದ್ದಾರೆ. ನೋಡ್ತೀನಿ, ಹೇಳ್ಬಾರ್ದು. ಇವ್ರದ್ ಕಿತ್ತು ಇವ್ರದ್ ಕೊಟ್ಟಿದ್ದಾರೆ, ನಮ್ಮದ್ ಕಿತ್ತು ಇನ್ನೊಬ್ರು ಕೊಡ್ತಿದ್ದಾರೆ. ಬಿಡಿ, ಸರ್ಕಾರಗಳು ಇರ್ಲಿ.
ನಮ್ಮ ಕೈಲಿ ಆಗಲ್ಲಪ್ಪ. ಇವತ್ತಿನ ಜನರೇಷನ್ ಆ ಥರ. ಫಸ್ಟ್ ಮನೆ, ಅವ್ರಿಗೇನು ಗೊತ್ತಾ, ಫಸ್ಟು ಇಂಡಿಪೆಂಡೆಂಟ್ ಹೌಸು. ಅಮ್ಮ, ಅಪ್ಪ, ಅತ್ತೆ, ಮಾವ, ಕುಟುಂಬ, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ, ಒತ್ತಡ, ಮಗು ಮಾಡ್ಕೋಬೇಕು, ಮನೆ ಮಾಡ್ಕೊ, ಫಸ್ಟ್ ಕಾರು, ಫಸ್ಟ್ ಮನೆ. ವೀಕೆಂಡ್ ಆದ್ರೆ ಚಾಟ್ಸು, ವೀಕೆಂಡ್ ಆದ್ರೆ ಟ್ರಿಪ್ಪು, ವೀಕೆಂಡ್ ಆದ್ರೆ ಮಾಲು. ಹೌದು, ಆ ಮಾಲ್ಗೆ ಹೋದ್ರೆ ಪಿಕ್ಚರ್ ಟಿಕೆಟ್, ಕನ್ನಡ ಪಿಕ್ಚರ್ 300 ರೂಪಾಯಿ ಆಯ್ತು ಅಂದ್ರೆ ಪಾಪ್ಕಾರ್ನ್ 400 ರೂಪಾಯಿ ಕೊಟ್ಟಿಟ್ಟಿರ್ತಾನೆ. ಅಯ್ಯೋ, ಇವ್ರ ಮನೆ ಬಂಗಾರ ಆಗೋಗ. ಹೌದು, ಕನ್ನಡ ಪಿಕ್ಚರು ಆಸೆಯಿಂದ ಹೋಗೋಣ ಅಂತ, ಏನು ಒಳಗಡೆ ಬ್ಯಾಗಲ್ಲಿ ಏನು ತಗೊಂಡೋಗ್ಬಾರ್ದು ಅಂತಾನೆ. ಈ ಏರ್ಪೋರ್ಟ್ ಅಲ್ಲಿ ಆದಂಗೆ, ನೀವು ಏರ್ಪೋರ್ಟ್ ಅಲ್ಲಿ ಒಂದು ಕಾಫಿ ಕುಡಿದ್ ನೋಡಿ 180 ರೂಪಾಯಿ, ಹೇಳೋದು 120, 130, GST ಬರೆದಿರ್ತಾನೆ 28%. ಇವ್ರ ಮನೆ ಒಂದು ಕಾಫಿಗೆ 180 ರೂಪಾಯಿ ರೀ. ಒಂದ್ 2 ಇಡ್ಲಿ, ಒಂದು ವಡೆ ತಗೊಳ್ಳಿ 180 ರೂಪಾಯಿ ರೀ. ಒಂದು ದೋಸೆ ತಗೊಂಡ್ರೆ 180, 200 ರೂಪಾಯಿ ರೀ, 250 ರೂಪಾಯಿ ರೀ. 2 ಸಮೋಸ ತಗೊಂಡ್ರೆ ಅಮ್ಮ ರಾಮಚಂದ್ರ. ಟಿಕೆಟ್ ಮಾತ್ರ ಇಲ್ಲಿಂದ ಚೆನ್ನೈಗೆ 1000 ರೂಪಾಯಿ, ಇಲ್ಲಿಂದ ಶಿವಮೊಗ್ಗಕ್ಕೆ 1000, 1500 ರೂಪಾಯಿ ಮೊದಲೇ ಬುಕ್ ಮಾಡ್ಕೊಂಡ್ರೆ. ನಾವು ಎಮರ್ಜೆನ್ಸಿಗೆ ಬುಕ್ ಮಾಡ್ಕೊಂಡ್ರೆ ಜಾಸ್ತಿ ಬಿಡಿ, 5-10 ಸಾವಿರ. 1 ತಿಂಗಳು 2 ತಿಂಗಳು ಮೊದಲೇ ಪ್ಲಾನ್ ಮಾಡ್ಕೊಂಡ್ರೆ. ಅಲ್ಲಿ ನೋಡ್ಬೇಕು ನೀವು, ಇಬ್ರು ಹೋಗಿದ್ದೀವಿ ಅಂದ್ರೆ ಮುಳುಗೋಯ್ತು. ಅದ್ರಲ್ಲಿ ಬೇರೆ 1.5 ಗಂಟೆ ಕಾಯಿಸ್ತಾನೆ. ಹಸಿವೆ, ಗ್ಯಾಸ್ಟ್ರಿಕ್ಕು, BP, ಶುಗರು, ರಾಮರಾಮ ತಡಿಯಕ್ಕಾಗಲ್ಲ, ತಗೋ. ಪುಣ್ಯಾತ್ಮರು ಏನೋ ಇಂದಿರಾ ಕ್ಯಾಂಟೀನ್ ಏನೋ ಅಲ್ಲಿ ಮಾಡ್ತಿದಾರಂತೆ ಏರ್ಪೋರ್ಟ್ ಅಲ್ಲಿ. ಆಗ್ಲಿ ರಾಮಚಂದ್ರ, 10 ರೂಪಾಯಿ 15 ರೂಪಾಯಿ ಏನೋ ಒಂದು ಬಡವ ಒಂದಷ್ಟು ತಿನ್ಬೋದು, ಚೆನ್ನಾಗಿರ್ಲಿ. ಹೌದು, ಒಳ್ಳೇದನ್ನ ಹೇಳ್ಬೇಕು ನಾವು. ಕಿತ್ಕೊಂಡಿರೋದೇ ಹೇಳೋದಲ್ಲ, ಕೊಟ್ಟಿರೋದು ಹೇಳ್ಬೇಕು ನಾವು. ಅದು ನಮ್ಮ ಕರ್ತವ್ಯ. ಅಲ್ಲಿ ಮಾಡ್ತಿದಾರಂತೆ ದಿನಕ್ಕೆ ಒಂದು ಕಡಿಮೆ ಅಂದ್ರೆ 50,000, 1 ಲಕ್ಷ ಜನ ಓಡಾಡುವಂತ ಏರ್ಪೋರ್ಟ್ ಅದು. ಟ್ಯಾಕ್ಸಿ ಡ್ರೈವರ್ಗಳು ಎಷ್ಟು ಪಾಪ, ಅವ್ರಿಗೆ ಮಲ್ಗೋಕ್ ಜಾಗ ಇಲ್ಲ, ಟಾಯ್ಲೆಟ್ಗೆ ಜಾಗ ಇಲ್ಲ, ಇವೆಲ್ಲ ಹೇಳ್ಬಾರ್ದು ಬಿಡಿ. ಅವ್ರಿಗೆ ತಿಂಡಿ ಗಿಂಡಿ ಎಲ್ಲ ಆ ಟೋಲ್ಗಳು ಕಟ್ಟೋದೇ ಅವ್ರ ಕತೆ ಗೋವಿಂದ. ಅದ್ರಲ್ಲಿ ಬೇರೆ ಆ ಥರ್ಡ್ ಪಾರ್ಟಿ ಆಪ್ಗಳು ಇಟ್ಕೊಂಡಿರ್ತಾರೆ. ಅವ್ನು ಬೇರೆ 20%, 25%, ಯು ಕ್ಯಾನ್ ಅರ್ನ್ 30,000 ಅಂತಾನೆ. 30,000 ಆರ್ನೆ ತಗೋ, 20%, 30% ಕಟ್ಟು ಪ್ಲಸ್ GST ಕಟ್ಟು. ಅವ್ನ ಕೈಗೆ ಬರೋದು ಒಂದು 18,000. ಏನ್ ಪೆಟ್ರೋಲು ಡೀಸೆಲ್ ಅಂತ ಹಾಕಿರ್ತಾನೆ ಅವನು. ಇವೆಲ್ಲ ಇದಾವೆ ತಲೆನೋವುಗಳು. ಈಗಿನ ಜನರೇಷನ್ ಅದೇ. ಅಂಥದರಲ್ಲಿ ಮೊದಲೇ ಅದು ಮನಸ್ಸುಗಳು ಹೊಡೆದು, ಭಾವಗಳು ಹೊಡೆದು, ಎಲ್ಲೋ ಕಿಚಿಮಿಚಿ ಆಗಿ ಜಾತಕದಲ್ಲಿ ದೋಷ ಇದ್ದು ದೂರ ಆಗಿದ್ದಾರೆ. ಈಗ ಇನ್ನೊಂದು ಮದುವೆ. ಅಯ್ಯೋ, ಆಗ್ಬೇಡಿ ಮಕ್ಕಳೇ, ನಿಮ್ ಕಾಲಕ್ಕೆ ಬೆಳಿತೀನಿ. ಮೊದಲನೇ ಮದುವೆನೆ ನಾನೇನ್ ಹೇಳ್ತೀನಿ ಗೊತ್ತಾ, ಮಕ್ಕಳು ಯಾರು ಬಂದ್ರು ನೋಡ್ಲಿ, ಮಾತಾಡ್ಲಿ, 6 ತಿಂಗಳು ನಿಮ್ ಮಾತು ಕೇಳಿ ಆ ಮಕ್ಕಳು ಸ್ವಲ್ಪ ರಭಸ, ಸ್ವಲ್ಪ ದುಡ್ಡು, ಕಾರು, ಕಲರ್ ಬಿದ್ದ್ಬಿಡ್ತಾರಪ್ಪ. ಅಯ್ಯೋ, ಅವನ ಅಭ್ಯಾಸಗಳು ಕೇಳಲ್ಲ. ಅಯ್ಯೋ, ನನಗೊಂದು ಸಂಬಂಧ ನಾನು ನೋಡಿ ಡಮ್ಮು. ಆಕೆಗೆ ದಿನಕ್ಕೊಂದು ಪ್ಯಾಕೆಟ್ ಸಿಗರೇಟ್ ಬೇಕು, ದಿನಕ್ಕೊಂದು ಬಾಟಲ್ ಬೇಕು, ಗೊತ್ತಿಲ್ಲ ಆಗ್ಬಿಟ್ಟಿದ್ದಾರೆ ಪುಣ್ಯಾತ್ಮರು. ವಾರ ಆದ್ರೆ 15,000 ರೂಪಾಯಿ ಕೊಟ್ಬಿಡ್ಬೇಕು, ಮೇಕಪ್ಪು, ಸುತ್ತೋಕೆ, ಹೋಗೋಕೆ, ಬರೋಕೆ. ಅಮ್ಮ ರಾಮಚಂದ್ರ, ಎಲ್ಲ ಮುಚ್ಚಿಟ್ಬಿಟ್ಟಿದ್ದಾರೆ, ಮಾತಾಡಲೇ ಇಲ್ಲ. ಒಳ್ಳೆ ಮನೆತನ, ವಾವ್, ಚೆನ್ನಾಗಿದ್ದಾರೆ. ಗುರುಗಳ ಮನೆತನ, ವಾವ್. ದೊರೆ ಮನೆತನ, ವಾವ್. ದೊಡ್ಡ ಉದ್ದಿಮೆ, ವಾವ್. ಫೋನ್ ಇಲ್ದೇ ಇಲ್ಲ, ರೀಲ್ಸ್ ಮಾಡೋದೇನು, ಇನ್ನೊಂದು ಮಾಡೋದೇನು, ಮನೇಲಿ ಅಡಿಗೆ, ಅಯ್ಯೋ ಅದು ಬರೋದೇ ಇಲ್ಲ ನನಗೆ. ಪಿಜ್ಜಾ, ಬರ್ಗರ್ ತರಿಸು, ಸ್ವಿಗ್ಗಿ ಒತ್ತು, ಝೊಮ್ಯಾಟೊ ಒತ್ತು ಅನ್ನುತ್ತೆ. ಅಪ್ಪಪ್ಪ ರಾಮಚಂದ್ರ, ಯಾಕೆ ಹೇಳ್ತೀರಾ? ಸೀರೆ ಉಡಿಸಿ ನೀಟಾಗಿ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟು ಮಾತಾಡಿದ್ದೆಲ್ಲ ಆನಂದವೇ, ಬ್ರಹ್ಮಾನಂದ. ಅದು ಆದ್ಮೇಲೆ 1 ಪ್ಯಾಕೆಟ್ ಸಿಗರೇಟು, ಅದು ಏನು ಆ ಸಿಗರೇಟ್, ಅದೇನೋ ಫಾರಿನ್ ಸಿಗರೇಟ್ ಅಂತೆ, 500-600 ರೂಪಾಯಿ ಅಂತ 1 ಪ್ಯಾಕೆಟ್. ಆದ್ರೆ ಫುಲ್ ಬಾಟಲ್ ಬೇಕು, ಕುತ್ಕೋಬಿಟ್ರೆ. ಅಬ್ಬಬ್ಬಾ ರಾಮಚಂದ್ರ, ಹೋದ್ರೆ 3 ಸ್ಟಾರ್ ಅನ್ನೋದಿಲ್ಲ, 5 ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕು ಪಾರ್ಟಿಗೆ. ನೀನ್ ಯೋಗ್ತೆ ಏನೋ ಮದ್ವೆ ಆಗಿದ್ದು ಅಂತಕ್ಕಂಥದ್ದು. ಅಮ್ಮ ರಾಮ ಸ್ವಾಮಿ, ಇಂಥದ್ದೇ ಇನ್ನೊಬ್ಬನ್ ಬೊಟ್ಟಿಟ್ಟು ಮದ್ವೆ ಮಾಡ್ಬಿಟ್ಟಿದ್ದಾರೆ ಪುಣ್ಯಾತ್ಮನನ್ನ. ಅವನ್ ನೋಡ್ಬೇಕು, ಸಕಲ ಕಲಾ ಪರಂಧಾಮ. ಹೇಳ್ಬಾರ್ದು. ಹೇಳ್ದೆ, ಇವನು ಕೃಷ್ಣನನ್ನೇ ತಗೋ, ಕೃಷ್ಣನಿಗೆ ಮೀರಿದವನು, ಕೃಷ್ಣ ಆದ್ರೂ ಪರಂಧಾಮ. ಅವನನ್ನು ಹುಡ್ಕೊಂಡು ಬಂದ್ರು ಕೃಷ್ಣನನ್ನ. ಕೃಷ್ಣ ಯಾವ ಹೆಣ್ಣಿಂದಗಡೆಯೂ ಹೋಗಿಲ್ಲ. 16,108 ಜನ ಪತ್ನಿಯರಿದ್ದಂತ ಶ್ರೀಕೃಷ್ಣ ಪರಮಾತ್ಮ ಜೀವನದಲ್ಲಿ ಯಾವ ಹೆಣ್ಣಿನ ಸ್ತ್ರೀಯ ಹಿಂದೆ ಹೋಗಲೇ ಇಲ್ಲ. ಆದ್ರೂ ಆತನನ್ನ ಸ್ತ್ರೀಲೋಲ ಅಂತಾರೆ. ಸತ್ಯ ನೋಡಿ, ಪಾಪ ಪುಣ್ಯಾತ್ಮ ನಮ್ಮ ಕೃಷ್ಣ ಭಗವಂತ ಯಾವ ಹೆಣ್ಣನ್ನ ಅಪಚಾರವಾಗಿ ಎಲ್ಲೋ ಒಂದು ಸಂಮೋಹನ ಅಂತೆ, ತನ್ನ ವಿದ್ಯೆ ಅಂತೆ, ಶಕ್ತಿ ಅಂತೆ, ಭಗವಂತನ ರೂಪ ಅಂತೆ, ಆ ಗೋಪಿಕಾ ಸ್ತ್ರೀಯರ ಹತ್ರ ಎಲ್ಲ ಏನೇನೋ ಮಾಡಿ, ನಾಟಕ ಮಾಡಿ, ಹಂಗ್ ಕೊಡ್ತೀನಿ, ಇದು ಕೊಡ್ತೀನಿ, ಸಿಂಹಾಸನ ಕೊಡ್ತೀನಿ, ನನ್ನ ಹತ್ರ ಇರೋ ಶಂಖ ಕೊಡ್ತೀನಿ, ಸುದರ್ಶನ ಕೊಡ್ತೀನಿ, ಕೊಳಲ್ ಕೊಡ್ತೀನಿ. ಇಲ್ಲವೇ ಇಲ್ಲ. ಅವರಾಗ ಆಸೆ ಪಟ್ಟು ಬಂದಿದ್ದು. ಅಯ್ಯೋ, ಅವರಾಗ ಆಸೆ ಪಟ್ಟು ಬಂದಿದ್ದು.
ನನ್ನ ಕೃಷ್ಣ ಜೀವನದಲ್ಲಿ ಒಂದ್ ಹೆಣ್ಣು ಹಿಂದ್ಗಡೆ ಹೋಗ್ಲಿಲ್ಲ, ಎಲ್ಲಾ ಸ್ತ್ರೀಯರ ಹಿಂದ್ಗಡೆ. ಆದ್ರೆ ನಾವು ಮಾತಾಡೋದು ಕೃಷ್ಣನ ಹೆಸರು, ಇವ್ನು ಕೃಷ್ಣ ಪರಂಧಾಮನೆ ಕಣೋ, ಇವನು ಅವನಿಗೆ ಮೀರಿದವನ್ ಕಣೋ, ಇವನು ಅನ್ನತಕ್ಕಂಥದ್ದು ಅವ್ನ ಮಗ ಮಾಡ್ಕೊಂಡು ಎಡವಡ್ತಾರ. ಕೃಷ್ಣನ್ಗೆ ಎಷ್ಟಿರ್ಬೇಕಾದ್ರೆ ನೀ ಏನ್ ಕಣೋ ಅಂತ. ಕೃಷ್ಣನ್ ಮೀರಿದ ಅಂದ ಮನ್ಮಥನ ಸ್ವರೂಪವೇ ಕೃಷ್ಣನ ಮಗ ಅವನು. ಅದಕ್ಕೆ ಹೇಳುದು ಅಪ್ಪ ಕರೆಕ್ಟ್ ಆಗಿರ್ಬೇಕು, ಅಪ್ಪಂದು ವ್ಯವಸ್ಥೆಗಳು ಅಂತ ಹೇಳ್ತೇವೆ. ನೋಡ್ಬಿಟ್ಟ, ಓಹೋ ಅವನು ಅದ್ರ ಡಬಲ್ ಮಾಡ್ಲಿಕ್ಕೆ ಶುರು ಹಚ್ಕೊಂಡಿದ್ದ. ಬಿಡಿ, ಅದನ್ನು ಹೇಳ್ತೇನೆ. ಅದನ್ನ ನೋಡಿ ಕೊರಗ್ತಿದ್ದ ಕೃಷ್ಣ. ನಾನಾಗ್ ಬಯಸಿದ್ದೇನೋ, ಅವ್ರಾಗ್ ಬಯಸ್ ಬಂದ್ರೆ ಏನ್ ಮಾಡ್ಲಿ, ನಾನು ನಿಂತವ್ರಿಗೆ ದೇವ್ರ ತರ ನಿಂತ್ಕೋಬೇಕು ಅಂದ್ರೆ ನನ್ನ ಮಗ ದೇವ್ರಲ್ಲ. ಆದ್ರೆ ನೋಡಿ ಅವನು ಆ ಕೃಷ್ಣನ್ ಮೀರಿದಂತ ಇವನಾಗ್ ಮೇಲ್ ಬಿದ್ದು ಹೋಗ್ತಿದ್ನಂತೆ, ಇವನಾಗ ಹೋಗ್ಬಿಟ್ಟು ಪ್ರಚೋದನೆ ಮಾಡ್ತಿದ್ನಂತೆ. ಇಂಥದ್ದು ನೀಟಾಗಿ ಬೊಟ್ಟು ಎಲ್ಲ ಇಟ್ಟುಬಿಟ್ಟು ಆರ ತುರಾಯಿ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೇಳಿ ಮದುವೆ ಮಾಡಿದರು. ಅವನು ನಂಬಲ್ಲ. ವಾರ ಆದ್ರೆ ಹೆಂಡತಿಗಳ ಕಂಡೀಷನ್ ಏನ್ ಗೊತ್ತಾ, ನಿನ್ ಫ್ರೆಂಡ್ಸು ಎಲ್ಲಾನು ಹೇಳ್ಬಾರ್ದು ಮಕ್ಕಳೇ, ಹೇಳ್ಬೇಕು, ನೀವು ತಿಳ್ಕೋಬೇಕು ಅಂತ ಹೇಳ್ತಿದ್ದಾನೆ. ಅದಕ್ಕೆ ಮದುವೆಗಳು ಮಾಡುವಾಗ ಸ್ವರ್ಗದಲ್ಲಿ ನಿಶ್ಚಯ ನಿಜವೇ, ಆದರೆ ಇಲ್ಲಿ ತಿಳ್ಕೊಂಡು ಮದುವೆ ಆಗಿ. ಸ್ವರ್ಗದಲ್ಲಿ ನಿಶ್ಚಯ ಆಗಿದೆ ಸರಿ, ಮದುವೆ ಆಗೋದು ನೀವು ತಾನೆ. ಒಂದೇನ್ ಗೊತ್ತರ ಕೆಲ್ಸ, ಆಕೆಗೆ ಹೇಳ್ಬಿಟ್ಟು ಆಕೆ ಫ್ರೆಂಡ್ಸ್ ಎಲ್ಲ ಬರ್ಬೇಕಂತೆ, ಪಾರ್ಟಿ ಮಾಡಿಸೋದಂತೆ, ಅವ್ರನ್ನೇ ನೋಡ್ತಾ ಕೂತ್ಕೊಳ್ಳೋದು. ಅದು ಇನ್ನೊಂದು ಭಾವ. ಏನ್ ಹೇಳ್ತೀರಿ? ನೋಡಿಲ್ಲ, ಮಾತಾಡಿಲ್ಲ, ಒಳ್ಳೇದು ಅದು ಬೊಟ್ಟು ಗಿಟ್ಟು ಇಟ್ಬಿಟ್ಟು ಓಹೋ ಪರಂಧಾಮ ಪರಂಧಾಮ ಪರಂಧಾಮ, ಇಂಥ ಮನೆ ತಂದವರು, ಇಂಥ ದೊರೆ ಮನೆ ತಂದವರು, ಇಂಥ ಅಧಿಕಾರಿ ಮನೆ ತಂದವರು, ಇಂಥ ಪಾಳೆಗಾರ ಮನೆ ತಂದವರು, ಇಂಥ ಗುರು ಮನೆ ತಂದವರು. ಅಯ್ಯೋ ರಾಮಚಂದ್ರ, ಈಗಿನ ಮಕ್ಕಳು ಬರೀ ಅಂದಕ್ಕೆ, ದುಡ್ಡಿಗೆ, ಕಾರಿಗೆ, ಸ್ಟೇಟಸ್ ಬಿದ್ಬಿಡ್ತಾರೆ. ಗಂಡಾಗ್ಲಿ ಹೆಣ್ಣಾಗ್ಲಿ ಅವ್ರಿಗೆ ಗೊತ್ತೇ ಇಲ್ಲ. ಭಾವನೆಗಳು ಗೊತ್ತಿಲ್ಲ, ಭಾವಗಳು ಗೊತ್ತಿಲ್ಲ, ಅನುಬಂಧಗಳು ಗೊತ್ತಿಲ್ಲ, ರೆಸ್ಪಾನ್ಸಿಬಿಲಿಟಿ ಮುಖ್ಯವಾಗಿ ಗೊತ್ತೇ ಇಲ್ಲ. ಮದುವೆ ಅನ್ನೋದ್ರ ಅರ್ಥ ಗೊತ್ತಿಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮಬದ್ಧ ಕಾಮ, ಅದಕ್ಕೋಸ್ಕರ ಆಗಿರೋದು. ಎಸ್, ನಮ್ಮಲ್ಲಿ ಕೋರಿಕೆಗಳು ಜಾಸ್ತಿ. ಮನುಷ್ಯನಿಗೆ ಮಾತ್ರ ವಿಪರೀತ ಕೋರಿಕೆ, ವಿಪರೀತ ಕಾಮ. ನೋಡಿದ್ದೆಲ್ಲ ಬಯಸ್ತಾನೆ. ಅದಕ್ಕೆ ಹಂಗಾಗಬಾರ್ದು, ನೋಡಿದ್ದೆಲ್ಲ ಅದ್ರ ಹಿಂದ್ಗಡೆ ಓಡಬಾರ್ದು, ತಪ್ಪು ಅಂತೇಳಿ ಒಂದ್ ಅನುಬಂಧ, ವಿವಾಹ ಬಂಧದಲ್ಲಿ ಕಟ್ಟೋದು. ಇಲ್ಲಿರೋ ಸಾಕು, ಧರ್ಮಾತ್ ಕಾಮ. ಅಲ್ಲಿ ನೋಡು, ಅಲ್ಲಿ ಒಂದು ಬಂಧ, ಒಂದು ಮದುವೆ, ಒಂದ್ ಜೀವನ, ಒಂದ್ ಬದುಕು, ಅದ್ಯಾವುದೋ ನೋಡೋಕ್ ಹೋಗ್ತಿದ್ಯಾ? ಬೇಡ, ತಪ್ಪು. ಇಲ್ಲ, ಒತ್ತು ನೆಟ್ಫ್ಲಿಕ್ಸು ಹಾಕೊಂಡ್ ಕುತ್ಕೋ, ಒತ್ತು ಅಮೆಝಾನು, ಒತ್ತು ಡಿಸ್ನಿ ಹಾಟ್ ಸ್ಟಾರ್, ಒತ್ತು ಜಿಯೋ ತಗೋ. ಆ ತರದ್ ನಮ್ಮ ಮನಸ್ಸಿಗೆ ತಕ್ಕಂಥದ್ದು ಬಂದ್ಬಿಟ್ಟಿದ್ದಾವೆ ಇವತ್ತು. ವಿಪರೀತ. ಇಲ್ಲೂ ಅದೇ, ಆ ಜವಾಬ್ದಾರಿ ಗೊತ್ತಿಲ್ಲ, ನೀವು ಸಮಾಜದ ಪ್ರತಿಧ್ವನಿ ಅನ್ನೋದು ಗೊತ್ತಿಲ್ಲ. ಒಂದು ಕುಟುಂಬಸ್ಥ ಯಜಮಾನಿ ಆದ್ಮೇಲೆ ಏನ್ ಮಾಡೋಣ? ಎಲ್ಲೇ ಮೀರಿದಂತ ದುಡ್ಡು, ವಯಸ್ಸಿಗೆ ಮೀರಿದ್ದು ದುಡ್ಡು. ಅಪ್ಪ 60 ಆದ್ರೂ 60,000 ನೋಡಿಲ್ಲ. 25ಕ್ಕಲ್ಲ ನೀವು ಬಂದು 6 ಲಕ್ಷ ಪ್ಯಾಕೇಜು, 10 ಲಕ್ಷ ಪ್ಯಾಕೇಜ್ ನೋಡಿದವರು ಸುಮ್ಮನೆ ಇರ್ತೀರಾ? ನೀವು ನೋಡಿ, ಎಲ್ಲೆಲ್ಲೂ ಪಬ್ಬು, ಕ್ಲಬ್ಬು, ಡಿಸ್ಕೋಟೆಕ್ಕು, ಹುಕ್ಕಾ ಬಾರು ಇವು ಜಾಸ್ತಿ ಆಗಿದ್ದಾವೆ. ಯಾವ್ದ್ರದ್ದು ರೆವೆನ್ಯೂ ಜಾಸ್ತಿ ಆಗಿದೆಯೋ ಇಲ್ವೋ, ಈ 10 ವರ್ಷದಲ್ಲಿ ಯಾವ್ದ್ರದ್ದು ರೆವೆನ್ಯೂ ಜಾಸ್ತಿ ಆಗಿದೆ, ಯಾವ್ದ್ರಲ್ಲಿ ಜಾಸ್ತಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ನೋಡಿ. ಈ 4ರದೇ, ಎಲ್ಲೆಲ್ಲೂ ಹೋಟೆಲ್, ಪಬ್ಬು, ಕ್ಲಬ್ಬು, ಡಿಸ್ಕೋಟೆಕ್ಕು, ಇನ್ನೂ ಬೇರೆ ಬೇರೆ ಬಂದ್ಬಿಟ್ಟಿದ್ದಾವೆ. ರೇಸು, ಬೆಟ್ಟಿಂಗ್ ಆ್ಯಪ್ಗಳು. ಲಾಸ್ಟ್ 10 years ಮನುಷ್ಯನ ವೈಚಾರಿಕತೆ, ಇವತ್ತಿನ ಯುವ ಜನಾಂಗ ಆ ವೇಗಕ್ಕೆ ಹೋಗ್ತಿದ್ದಾರೆ. ಮಕ್ಕಳು ಗೊತ್ತಿಲ್ಲ, ಅವ್ರಿಗೆ ಜವಾಬ್ದಾರಿಗಳು ಪಾಪ ಗೊತ್ತಿಲ್ಲ ಅವ್ರಿಗೆ. ಸತ್ಯ ಹೇಳ್ತೀನಿ, ಅದಕ್ಕೆ ಮಾತಾಡೋದ್ ಬಿಡಿ ಅನ್ನೋದು. 2ನೇ ಮದುವೆ ಮಾತ್ರ ದಯಮಾಡಿ, 1ನೇ ಮದುವೆನೇ ನಿಧಾನ ಮಾಡಿ ಅಂತ, 2ನೇ ಮದುವೆ ಮಾತ್ರ ದಯಮಾಡಿ ಹೇಳ್ತೇನೆ, ಸರಿಯಾದ ವೈದಿಕರ ಹತ್ರ ಜಾತಕ ತೋರಿಸಿ 2ನೇ ಮದುವೆ ಇದೆಯಾ ದಯಮಾಡಿ. ದುಡುಕ್ಬೇಡಿ, ದುಮುಕ್ಬೇಡಿ, ಹೋಗ್ಬೇಡಿ. ಅವ್ರು ಎಂತ ಒಳ್ಳೆಯವನ್ ಬಂದು ಪ್ರಪೋಸ್ ಮಾಡಿದ್ರು, ದೇವರೇ ಬಂದು 2ನೇ ಮದುವೆ ಅಂದ್ರು ಕೂಡ, ಇರಪ್ಪ ಚೆಕ್ ಮಾಡ್ತೀನಿ, ನನಗೆ ಜೀರ್ಣಿಸ್ಕೊಳ್ಳೋಕೆ ಯೋಗ ಇದೆಯಾ? 1ನೇದೇ ವಾಂತಿ ಆಗ್ಬಿಟ್ಟಿದೆ, ಲೂಸ್ ಮೋಷನ್ ಆಗ್ಬಿಟ್ಟಿದೆ. 2ನೇ ಸೀದಾ ಮೇಲಕ್ಕೆ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ಇಟ್ಸ್ ಅ ಗೋಲ್ಡನ್ ಮೂಮೆಂಟ್ ಅಂತಾರೆ. ಮೊದಲೇ ಒಂದು ಹಾರ್ಟ್ ಅಟ್ಯಾಕ್ ಆಗಿದೆ, ಇನ್ನು 2ನೇ ಹಾರ್ಟ್ ಅಟ್ಯಾಕ್ಗೆ ಚಾನ್ಸ್ ಕೊಡಬಾರ್ದು. ಹೌದು, ಭಾರಿ ಕಷ್ಟ ಅಂತ ಹೇಳ್ತಾರೆ. ಹುಷಾರಾಗಿರ್ಬೇಕು, ಮೇಂಟೈನು, ಡಯಟ್, ಅದು ಇದು ಅಂತ. ಸೊ 1ನೇದೇ ರಂಪ ಹಾಕಿ ಕುಯ್ದು ಬಿಟ್ಟಿದೆ. ಇನ್ನು 2ನೇದ್ ನಿಮ್ಮನ್ನ ತಗೊಂಡು ಹೋಗ್ಬಿಟ್ಟು ಕುಂಬಿಪಾಕನೆ, ಶೂಲಪಾಣಿನೇ, ಆ ಥರದ್ದು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ದುಡುಕ್ಲೇಬೇಡಿ 2ನೇ ಮದುವೆ ಮಾತ್ರ. ನಾನು ನೋಡ್ತಿದ್ದೀನಲ್ವ ಈಗ,
1,00,000 ಎರಡನೇ ಮದುವೆಯ ಜಾತಕಗಳನ್ನ ನೋಡಿದ್ದೇನೆ. ಕಡಿಮೆ ಎಂದರು. ಅದ್ರಲ್ಲಿ 100 ಜನ ಅಷ್ಟೇ ಹ್ಯಾಪಿ ಆಗಿರೋದು. ಮೆಂಟಲ್ ಹರಾಸ್ಮೆಂಟ್, ಫಿಸಿಕಲ್ ಹರಾಸ್ಮೆಂಟ್, ಅನುಮಾನದ ಹರಾಸ್ಮೆಂಟ್. ಎಷ್ಟು ಜನ ಎರಡನೇ ಮದುವೆ ಆಗಿರೋರು ಇಲ್ಲ ಅಂಥದ್ದೊಂದು ಭಾವದಲ್ಲಿ ಇರ್ತಕ್ಕಂಥವ್ರು ಬೆಂದಿದ್ದೀರಿ, ನೊಂದಿದ್ದೀರಿ? ಕನ್ಫರ್ಮ್ ಹೇಳ್ತೀನಿ, ನೀವು ಕಮೆಂಟ್ಸ್ ಅಲ್ಲಿ ಹಾಕ್ತೀರಿ ನೋಡಿ. ಹೌದು ಗುರುಗಳೇ, ಆಗಿದೆ ಗುರುಗಳೇ, ಬಾಧೆ ಇದೆ ಗುರುಗಳೇ, ಒದ್ದಾಡ್ಬಿಟ್ಟಿದೆ ಗುರುಗಳೇ, ಕಣ್ಣೀರಲ್ಲ ಗುರುಗಳೇ, ಈಗ ಬೇರೆ ಈಗೋಗಿ ಮದುವೆ ಆಗ್ಬಿಟ್ಟಿದ್ದೀರಿ. ದೊಡ್ಡದಾಗ ಆಗ್ಬಿಟ್ಟ. ಇವ್ರ ಮಾತು ಕೇಳಿನ ಆಗಿತ್ ನಾವು. ಒತ್ತಡ, ಪ್ರೆಷರು, ಏನೇ ಅವಳನ್ನ ಹಂಗೆ ಕುಂದಿರ್ಸ್ಬಿಡ್ತೀಯೇನೆ, ಏನೋ ನಿನ್ಗೇನಾದ್ರು ಬುದ್ಧಿ ಇದೆಯೇನೋ, ಅವನನ್ನ ಹಂಗೆ ಕುಂದಿರ್ಸ್ಬಿಡ್ತೀಯೇನೋ, ಅಷ್ಟೇನೇನೋ ಒತ್ತಡಗಳು ಹಾಕಿ, ಪ್ರೆಷರ್ ಹಾಕಿ, ಕನ್ಫ್ಯೂಸ್ ಮಾಡಿ ಇವ್ರೇನೋ ದೊಡ್ಡ ಗಣಂಗಾರಿ ಸಾಧನೆ ಮಾಡಿಬಿಟ್ಟಾಗೆ. ಏನು ಅಮರೇಂದ್ರ ಬಾಹುಬಲಿ ಎತ್ಬಿಟ್ರು, ಮಹೇಂದ್ರ ಬಾಹುಬಲಿ ಎತ್ಬಿಟ್ರು. ಏನ್ ಲೋಕಕ್ಕೆಲ್ಲ ದೊಡ್ಡದು ಏನಿಲ್ಲ, ಏನು ಆಗೋಲ್ಲ. ದುಡುಕ್ಬೇಡಿ. 30 ಆಗ್ಬಿಟ್ಟಿದೆ, 32 ಆಗ್ಬಿಟ್ಟು ಪರವಾಗಿಲ್ಲ, ಏನಾಗಿಲ್ಲ. ನಾವು ಮದುವೆ ಆಗ್ಲಿಲ್ಲ ಅಂದ್ರೆ ಲೋಕ ಕೆಟ್ಟೋಗಲ್ಲ. ನಾವು ಮದುವೆ ಆಗಿದ ತಕ್ಷಣ ಲೋಕ ಉದ್ಧಾರಕನೂ ಆಗೋಲ್ಲ. ಯಾರಿಗಾದ್ರೂ ಮದುವೆ ಆಗಿ ಲೋಕ ಉದ್ಧಾರಕ ಆಗಿದೆ ಎಕ್ಸೆಪ್ಟ್ ಶಿವ ಪಾರ್ವತಿ ಬಿಟ್ಟು. ಎಕ್ಸೆಪ್ಟ್ ಶಿವ ಪಾರ್ವತಿ ಅವ್ರಿಬ್ಬರು ನೋಡಿ, ಶ್ರೀನಿವಾಸ ಪದ್ಮಾವತಿ ಚೆನ್ನಾಗಿದ್ದಾರಾ, ಜೊತೆಲಿದ್ದಾರಾ? ಅಲ್ಲೆಲ್ಲೋ ಇಲ್ಲೆಲ್ಲೋ ಇವೆಲ್ಲ ಇದಾವೆ ಲೆಕ್ಕಾಚಾರಗಳು. ಅದರಿಂದ ದಯಮಾಡಿ ಎರಡನೇ ಮದುವೆ ಪುನರ್ ವಿವಾಹಂ ಪುನರ್ ದೋಷಂ ಅಂತಲೇ ಹೇಳ್ತೇನೆ. ನನ್ನ ಅನುಭವ ಇದು ಯಾವ ಬುಕ್ಕಲ್ಲೂ ಇಲ್ಲ, ನೀವು ಎಲ್ಲೇ ಹುಡುಕಿ ಜ್ಯೋತಿಷದಲ್ಲಿ ಇಲ್ಲ. ತಡೆಯೋಕೆ ಆಗಲ್ವಾ? ಸೀತಾರಾಮರದೇ ತಡಿಲಿಕ್ಕಾಗ್ಲಿಲ್ಲ, ಶ್ರೀನಿವಾಸರು ಪದ್ಮಾವತಿದೆ ತಡಿಲಿಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ಇಲ್ಲಿ ತಡೆದು ಬಿಡ್ತಾರೆ. ವಸಿಷ್ಠರು ನೋಡಿ, ಇವತ್ತು ಅಯೋಧ್ಯೆಯಲ್ಲಿ ರಾಮರಿದ್ದಾರೆ. ರಾಮರಲ್ಲಿ ಅಂತ ಗುಣ, ಕ್ಷಾತ್ರ, ತೇಜಸ್ಸು ಬರಲಿಕ್ಕೆ ಮೂಲ ಕಾರಣ ರಾಮರ ಹೆಸರು ಇಟ್ಟವರೇ ವಸಿಷ್ಠರು. ವಸಿಷ್ಠರದಲ್ಲಿ ಇದೆಯಾ ಅಲ್ಲಿ ವಿಗ್ರಹ ಇದೆಯಾ ನೋಡಿ? ಆ ಕುಲಗುರುಗಳದು ವಿಗ್ರಹ ಇದೆಯಾ? ಸಾರಿ, ಆ ಒಂದು ಅಸ್ತ್ರವಿದ್ಯಾ ಸೀತಮ್ಮನ ಮದುವೆ ಮಾಡಿಸಿದಂತ ವಿಶ್ವಾಮಿತ್ರರು ಅಲ್ಲಿದೆಯಾ? ಇಲ್ಲ. ನೋಡಿ, ಗುರುಗಳಾದವ್ರು ಹಿಂದ್ಗಡೆ ನಿಂತ್ಕೊಬಿಟ್ಟಿದ್ದಾರೆ ಶಿಷ್ಯನನ್ನ ಬೆಳೆಸ್ಲಿಕ್ಕಷ್ಟೇ. ಶಿಷ್ಯ ಬೆಳಗ್ಬೇಕು, ಶಿಷ್ಯ ಹೆಚ್ಚಾಗಿ ಆಗ್ಬೇಕು ಅಂತಕ್ಕಂಥದ್ದು. ಅಲ್ಲಿ ನಿಂತಿರೋದು ರಾಮ ಒಬ್ಬರೇ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರ್ದೋ ಮಾತು ಕೇಳಿ ಪ್ರಚೋದನೆಗಾಗಿ, ಹೌದು, ಎರಡನೇ ಮದುವೆಗೆ ತುಂಬಾ ಜನ ದುಡುಕ್ ಬಿಡ್ತಾರೆ. ಆಗಿರೋ ಗಾಯ, ಇನ್ನೊಂದು ಅಲ್ಲೆಲ್ಲೋ ಒಂಟಿತನ. ನಿಜವೇ ಯಾರನ್ನೋ ನೋಡ್ತಿದ್ದಾಗೆ ಅದೊಂದು ಅನ್ಸುತ್ತೆ. ತುಂಬಾ ವರ್ಷಗಳ ನಂತರ ಅದರ ಅರ್ಥ ಆಗುತ್ತೆ ನಿಮಗೆ. ಹಿ ವಾಸ್ ರೈಟ್ ಅಂತ ಸೂಕ್ಷ್ಮವಾಗಿ ಗಮನಿಸಿ, ಸಮಯ ತಗೊಳ್ಳಿ, ಸರಿಯಾದ ವೈದಿಕರ ಹತ್ರ ಜಾತಕದ ನನಗೆ ಎರಡನೇ ಮದುವೆಯ ಯೋಗವಿದೆಯಾ, ಆತನಿಗೂ ಇದೆಯಾ, ಆಕೆಗಿದೆಯಾ, ಇಬ್ರು ಹೊಂದ್ಕೋತೇವೆಯಾ? ಹಾಲು ಜೇನಿನ ತರ ಜಾತಕ ಆಗ ನೋಡ್ಬೇಕಾಗಿರೋದು ಹೆಸರು ಬಲ ಅಲ್ಲ, ಜಾತಕ ಬಲ. ಇಲ್ಲಿ ಕುಜದೋಷವಿದ್ದರೆ, ಪ್ರಬಲ ಕುಜದೋಷವಿದ್ದರೆ ಅದನ್ನ ತಡಿಲಿಕ್ಕೆ ಆಯುಷ್ಯಕಾರಕ ಶನಿ ಪ್ರಬಲವಾಗಿದ್ದಾನ ಈ ಜಾತಕದಲ್ಲಿ ಅಂತ. ದಗಿಸೋ ಸೂರ್ಯನಿದ್ದರೆ ತಣ್ಣಗೆ ಮಾಡೋ ಚಂದ್ರ ಇಲ್ಲಿದ್ದಾನ. ಹೌದು, ನನ್ನ ಜಾತಕ ಹೆಸರು ಬೆಲ್ಲ ಒಂದಲ್ಲ ಮಕ್ಕಳೇ, ಜಾತಕ ಹೊಂದುತ್ತೆ. ದಗದಗಿಸೋ ಸೂರ್ಯ ನನ್ನ ಮನೇಲಿ ಹೆಂಗಿದಾನೆ ಗೊತ್ತಾ? ದಗ 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 ಅಂತ. ಅದಕ್ಕೆ ಆ ಕೋಪ, ಆ ಸಿಟ್ಟು, ಆ ದಾಹ, ಒಂಥರ ರಜೋಗುಣ. ಸೂರ್ಯ ಬಂದು ರಜೋಗುಣ ಅಂತ ನುಗ್ಬಿಡೋದು. ತಣ್ಣಗಿರೋ ಭೂದೇವಿ ನನ್ನ ಧರ್ಮಪತ್ನಿಯ ಜಾತಕದಲ್ಲಿದೆ. ಏನು ಲಾಕು ಗೋತ್ರ ಭಗವಂತ ಕೊಟ್ಟಿರೋದು? ರಾಮಚಂದ್ರ. ಆಕೆಗೆ ದಗದಗಿಸು ಕುಜನಿದ್ದ ಮನೆಯಲ್ಲಿ ನನಗೆ ಶನಿ ಇದ್ದಾನೆ, ಆನಂದವಾಗಿ ತಣ್ಣಗೆ ಕೂತಿದ್ದಾನೆ, ನೀನೇನಾದ್ರೂ ಕುಣ್ಕೋ ಹೋಗು ಅಂತ. ಹೌದು, ನನಗೆ ಶುಕ್ರನಿದ್ದ ಮನೆಗೆ ಆಕೆಗೆ ಗುರು ಇದ್ದಾನೆ. ಎಷ್ಟು ಅದ್ಭುತವಾಗಿ ಗೊತ್ತಾ? ಆ ನಕ್ಷತ್ರ ಸಾರ ನನಗೇ ಗೊತ್ತಿಲ್ಲ. ಹಾಗೆ ಎಷ್ಟೋ ವರ್ಷಗಳ ರಿಸರ್ಚ್, ಇದು ಹೆಂಗ ನಿನ್ಸಿಟ್ಟಿದೆ, ಇವನಿಗೆ ಇಲ್ಲವಲ್ಲ ಇದು ಹೆಂಗೆ ಅಂದ್ರೆ ಆ ಜಗನ್ಮಾತೆಯ ಜಾತಕ, ಸೀತಮ್ಮನ ಜಾತಕ. ಅದಕ್ಕೆ ಹೇಳೋದು, ಜನ್ಮದ ಅನುಬಂಧ, ಮದುವೆಯ ಬಂಧ ಸುಮ್ಮನೆ ಅಲ್ಲ. ಅದರಿಂದ ಯಾರೋ ಬಂದ್ರು, ಪ್ರಪೋಸ್ ಮಾಡಿದ್ರು, ಇನ್ನೊಂದು ಮಾಡಿದ್ರು, ತಗೋಬಿಡೋಣ. ಮಕ್ಕಳೇ ಮದುವೆ ಒಂದೇ ಬಾರಿ ಜೀವನದಲ್ಲಿ, ಮರಳಿ ಮದುವೆ ಅನ್ನೋದಕ್ಕಾಗಲ್ಲ. ಅಲ್ಲ, ಅದು ಮದುವೆ ಅನ್ನಲ್ಲ, ಅದು ಕಿಚಡಿ, ಅದು ಆಗಬಾರ್ದು. ಆದ್ರೂ ಎರಡನೇ ಮದುವೆ ಕೆಲವ್ರಿಗೆ ಕೊಡುತ್ತೆ ಆಪ್ಷನ್, ದೇವರು ಕೊಡ್ತಾನೆ.
ಕೊಟ್ಟಿರ್ತಾನೆ. ಎರಡನೇ ಮದುವೆ ಸಹಿಸ್ಕೊಳ್ಳೋ ತಾಕತ್ತಿರ್ಬೇಕಾಗುತ್ತೆ. ಹೊರೆ ತರ ಸಿಕ್ಕಾಬಟ್ಟೆ ಹೊರೆ, ಅದು ಮೊದಲನೇ ಮದುವೆಗಿಂತ ತುಂಬಾ ದೊಡ್ಡ ಹೊರೆ. ಸೊ ದ್ಯಾಟ್ ಶುಡ್ ನಾಟ್ ಬರ್ನ್ ಯುವರ್ ಸೆಲ್ಫ್ ಅನ್ನೋ ಕಾರಣಕ್ಕೆ ವೈದಿಕವಾಗಿ ಜಾತಕ ಹೊಂದುತ್ತಾ ದಿಸ್ ಬ್ಯೂಟಿ ಕಮ್ಸ್ ಟು ದಿಸ್. ನೋಡಿ, ನನ್ನ ಹತ್ರ ದುಡ್ಡಿದೆ, ಅದನ್ನು ಉಪಯೋಗಿಸೋ ಬುದ್ಧಿ ಆಕೆಗೆ ಇರಬೇಕು. ನಾನು ಸಿಕ್ಕಾಬಟ್ಟೆ ಕಂಜೂಸು, ಆಕೆಗೆ ಕೊಡೋ ಬುದ್ಧಿ ಇರಬೇಕು. ಆಕೆನೂ ಕಂಜೂಸ್ ಆದ್ರೆ ಮುಗಿದೋಯ್ತು. ನಾನು ಕೋಪಿಷ್ಟ, ಉರಿಯೋ ಬೆಂಕಿ, ಆಕೆನೂ ಕೋಪಿಷ್ಟ ಆದ್ರೆ ಮುಗಿದೋಯ್ತು. ಅಯ್ಯೋಯ್ಯೋ ಮುಗಿದೋಯ್ತು. ನೆನಪಿಟ್ಟುಕೊಳ್ಳಿ. ಆಕೆಗೆ ಸ್ವಲ್ಪ ವೈರಾಗ್ಯ, ನನಗೆ ಸ್ವಲ್ಪ ತುಂಟುತನ. ನಿಜ, ಶುಕ್ರ ಎಲ್ಲೋ ಏನೋ ಯೋಚನೆಯಲ್ಲಿ ಇರುತ್ತೆ, ಬಿಡಬಾರ್ದು. ಮಾತಾಡ್ತಿರ್ಬೇಕು, ಒಂದು ಅನುರಾಗ, ಏನಾದ್ರೂ ಒಂದು. ಇಲ್ಲ, ನನಗ್ ವೈರಾಗ್ಯ ಬಂದಾಗ ಆಕೆಗೆ ಅಲ್ಲೊಂದು ಅನುಬಂಧದ ಯೋಗ ಬರ್ಬೇಕು. ರೀ ತಿನ್ರಿ, ರೀ ಯಾಕ್ರಿ ಬಂದಿಲ್ಲ, ಅದಿದೀಯಾ, ಅವಳು ವೈರಾಗ್ಯ ನಾನು ವೈರಾಗ್ಯ, ಎಲ್ಲಿ ಸಂಸಾರ ನಡೆಯುತ್ತೆ? ಯೋಚನೆ ಮಾಡಿ. ನಾನು ಕಳ್ಳ, ಅವಳು ಕಳ್ಳಿ, ಮುಗಿದೋಯ್ತು. ಯಾರು ನಮ್ಮ ಮನೆಗೆ ಬರಲ್ಲ, ಬಂದವ್ರದೆಲ್ಲ ಕದಿತಿರ್ತೀವಿ, ಬಂದವ್ರದೆಲ್ಲ ಎತ್ತಿಟ್ಕೋತಿರ್ತೀವಿ. ಇದನ್ನೇ ನೋಡೋದು ಜಾತಕ. ಮುಖ್ಯವಾಗಿ ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ ಮಾತ್ರ ನಿಮ್ ಕಾಲಕ್ಕೆ ಬೀಳ್ತೀನಿ. ದಯಮಾಡಿ ಹೇಳ್ತೇನೆ, ದುಡುಕಲೇಬೇಡಿ. ಸಮಯ ಏನಾಗ್ಬಿಡುತ್ತೆ. ಗುರುಬಲ ಬಂದ್ಬಿಟ್ಟಿದೆ, ಪರವಾಗಿಲ್ಲ. ಎರಡನೇ ಮದುವೆ ಗುರುಬಲ ನೋಡಲ್ಲ. ಗುರುಬಲ ಕರೆಕ್ಟ್ ಆಗಿದ್ದಿದ್ರೆ ಮುರಿತಾನೆ ಇರ್ಲಿಲ್ಲ. ಮೊದಲನೇದು, ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ದರೆ ಮುರಿಯೋಲ್ಲ, ಕೆಡಲ್ಲ, ಹಾಳಾಗಲ್ಲ. ಸೀತಮ್ಮನ ತರ ವಾಪಸ್ ಬರ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಮತ್ತೆ 16 ವರ್ಷ ಆದ್ಮೇಲೆ ಹೋಗ್ತಾರೆ, ನೆಮ್ಮದಿಯಾಗಿ ಹೋಗ್ತಾರೆ. ಗುರು ಚೆನ್ನಾಗಿದ್ದರೆ ಡೈವರ್ಸ್ ಆಗಲ್ಲ. ಅದಕ್ಕೆ ಗುರು ವಕ್ರ, ಗುರು ನೀಚ, ಅದನ್ನೆಲ್ಲ ನೋಡ್ತಿರ್ತೀವಿ. ಕರ್ಮಾಧಿಪತಿ ನೋಡ್ತೀವಿ, ಕುಜನ್ ನೋಡ್ತೀವಿ, ಶುಕ್ರನ್ನು ನೋಡ್ತೀವಿ. ಮದುವೆಗೆ ಕುಜ ಶುಕ್ರ ಕೂಡ ಪ್ರಬಲ ನೋಡ್ತೀವಿ. ಹಿಂಗಿದೆ ಏನಿದೆ ಅನ್ನತಕ್ಕಂಥದ್ದು. ಸುಮ್ಮನೆ ಹಾಕ್ಬಿಡ್ಬೇಡಿ, ಅದರಿಂದ ದುಡುಕ್ಬೇಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಯಾರ್ಯಾರಿಗೆ ಎರಡನೇ ಮದುವೆ ಇಲ್ಲ, ಎರಡನೇ ಮದುವೆ ಪ್ರಯತ್ನ, ಗುರುಗಳೇ, ಹೌದು ಗುರುಗಳೇ, ಆಗಿದೆ ಗುರುಗಳೇ, ಒದ್ದಾಟ ಆಗಿದೆ ಗುರುಗಳೇ, ಬೇರೆಯವ್ರ ಇದಕ್ಕೆ ಧುಮುಕಿ ಇನ್ನೊಂದಾಗಿ ನೋವಾಗಿದೆ ಗುರುಗಳಂತ ಖಂಡಿತ ತುಂಬಾ ಜನ, ಇಲ್ಲ ನಿಮ್ ಸುತ್ತಮುತ್ತ ಬಂಧು ಬಳಗ, ಆತ್ಮೀಯ ಸ್ನೇಹಿತ, ನೀವು ಖಂಡಿತ ಹೇಳ್ತೀರಿ ನೋಡಿ. ಬನ್ನಿ ತಾರಾಬಲ ನೋಡೋಣ ಇವತ್ತಿನ ನಕ್ಷತ್ರಗಳಲ್ಲಿ. ಅದರಲ್ಲೂ ವಿಶೇಷವಾಗಿ ಆಶ್ಲೇಷ ನಕ್ಷತ್ರ, ಒಂದು ಬುಧನ ನಕ್ಷತ್ರ, ಸರ್ಪ ನಕ್ಷತ್ರ. ಯಾವಾಗ ಸರ್ಪ ನಕ್ಷತ್ರ ಬರುತ್ತೋ ಸೂರ್ಯ ನಕ್ಷತ್ರಗಳಿಗೆ ಸ್ವಲ್ಪ ತಳ್ಳಾಟ ಆಗುತ್ತೆ. ಅದರಲ್ಲೂ ಕೃತಿಕ, ಉತ್ತರಾಷಾಢ ನಕ್ಷತ್ರಕ್ಕೆ ಒಂದು ಸಣ್ಣ ಎಳೆದಾಟ ಇರ್ತಕ್ಕಂಥದ್ದಿರುತ್ತೆ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಮಖ, ಪೂರ್ವ ಪಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಶತಭಿಷ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ. ಅದ್ಭುತವಾಗಿರ್ತಕ್ಕಂಥ ತಾರಾಬಲ ಇರ್ತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಇವತ್ತು ಮೇಷರಾಶಿಗೆ ಸುಖಕಾರಕ ಸುಖದಲ್ಲಿದ್ದಾನೆ, ಆದರೆ ಬುಧನ್ ಭಾವದಲ್ಲಿದ್ದಾನೆ. ಹುಷಾರ್. ಬುಧ, ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ಒಂದೊಂದು ಗ್ರಹದ್ದು ಆಗಾಗ ಪರಿಚಯ ಮಾಡ್ತಿರ್ತಾನೆ. ಅವನು ಸ್ವಲ್ಪ ಶಾರ್ಟ್ ಗೇನ್ಸ್, ನಜ್ದೀಕಿ ಫಾಯ್ದಾ. ಇವತ್ತಿಗೆ ಈ ಕ್ಷಣಕ್ಕೆ ಬಂದ್ಬಿಡ್ಬೇಕು, ಈ ಕ್ಷಣದ ಆನಂದ, ಈ ಕ್ಷಣದ ಖುಷಿ, ಈಗ್ಲೇ ಲಾಟ್ರಿ, ಈಗ್ಲೇ ದುಡ್ಡು, ದಿಢೀರ್ ಆಸೆ, ದಿಢೀರ್ ಲಾಭ, ಬ್ಯೂಟಿಫುಲ್ ಡಮಾಲು ಅಂತದಕ್ಕೆ ಹೋಗ್ಲೇಬೇಡಿ. ಅಂದವಾಗಿರುವುದೆಲ್ಲ ಆನಂದವಾಗಿರುವುದಿಲ್ಲ. ಜಾಗ್ರತೆ.
ಅಂದವಾಗಿರುವವರೆಲ್ಲ ಆನಂದವಾಗಿರೋದಿಲ್ಲ. ಸೊ ಸುಖ ಬೇಕು, ಇದು ಚೆನ್ನಾಗೋದು, ಇದು ಇದು 4 ತಿನ್ನು ಅಜೀರ್ಣ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ ಅಷ್ಟೇ. ಅದು ಎಚ್ಚರಿಕೆ. ವೃಷಭ ರಾಶಿ, ಬ್ಯೂಟಿಫುಲ್. ಚಂದ್ರ 3ನೇ ಮನೆಯಲ್ಲಿ, ವಿಜಯ ವಿಕ್ರಮ ಸ್ಥಾನ, ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಸ್ವಲ್ಪ ಕುಜನ ನಕ್ಷತ್ರಕ್ಕೆ ಒಂದು ಸಣ್ಣ ಎಳೆದಾಟ. ಚಂದ್ರ ಕುಜನಿಗೆ ಷಷ್ಟಾಷ್ಟಕ ಇರೋದ್ರಿಂದ ಭೂಮಿ, ಮನೆ, ವಾಹನ ಕೊಡೋದು, ತಗೊಳ್ಳೋದು, ಮಾರೋದು, ಈ ತರದ್ರಲ್ಲಿ ಇರ್ತಕ್ಕಂಥವ್ರು ತೊಂದರೆ ಬಿಟ್ರೆ ಮಿಕ್ಕಂತೆ ಅದ್ಭುತವಾದಂಥ ದಿನ ಕನ್ಸಲ್ಟೆಂಟ್ಸ್ಗೆ. ಮಿಥುನ ರಾಶಿ, ಟೆಕ್ನಿಷಿಯನ್ಸ್ಗೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ, ಚೆನ್ನಾಗಿದೆ. ಸರ್ಪ ನಕ್ಷತ್ರ, ಸೊ ಅದರಿಂದ ಗುರುಸಾರ ಪುನರ್ವಸು ನಕ್ಷತ್ರಕ್ಕೆ ಒಂಚೂರು ಹೊರೆಯೇ ಬಿಟ್ರೆ ನಿಮ್ ಕಮ್ಯುನಿಕೇಶನ್ ನೋಡ್ಕೊಳ್ಳಿ. ಏನೋ ಗಲಿಬಿಲಿ, ಏನೋ ಮಾತಾಡ್ಬಿಡೋದು, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಕಫ ಆಗೋದು, ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಆಗೋದು, ನರ್ವಸ್ ಪ್ರಾಬ್ಲಮ್ ಆಗೋದು, ಸ್ವಲ್ಪ ಎಚ್ಚರಿಕೆ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಚ್ಚಿ ಸ್ನಾನ ಮಾಡಿ. ಎಳ್ಳು ನಿತ್ಯ 1 ಸ್ಪೂನ್ ಸೇವಿಸ್ತಕ್ಕಂಥದ್ದು. ಕಪ್ಪೆಳ್ಳು, ಬಿಳಿ ಎಳ್ಳು ಎರಡೂ ಒಂದೇ, ಕಪ್ಪೆಳ್ಳೆ ಸೇವಿಸಿ ಬೆಟರ್. ಚೆನ್ನಾಗಿ ತಂದು ತೊಳೆದು ಒಣಗಿಸಿ. ಇವತ್ತೆಲ್ಲಾ ಮದ್ದೆಪ್ಪ. ಮೊನ್ನೆ ಯಾರೋ ದ್ರಾಕ್ಷಿ ತೋರಿಸ್ದಾಗಿಂದ ದ್ರಾಕ್ಷಿ ತಿಂತಿಲ್ಲ, ಗಾಬರಿಗೆ ಭಯ ಆಗುತ್ತೆ. ಕ್ರೇಟ್ ಇಟ್ಬಿಟ್ಟು ಕೆಮಿಕಲ್ ಎಲ್ಲ ಎತ್ಬಿಟ್ಟು ಇಡ್ತಿದ್ದಾರೆ. ಇವ್ರ ಮನೆ ಬಂಗಾರ ಆಗೋಗ, ಇವ್ರ ಬೆಳೆ ಇನ್ನೊಂದು ಮಾರ್ಬೇಕು, ಏನೋ ಕಲರ್ ಕಾಣಿಸ್ಬೇಕು, ಬೇಗ ಹಣ್ಣಾಗ್ಬೇಕು, ಇನ್ನೊಂದು ಏನು ಅಂತ ಹೇಳೋದು. ಇವತ್ತು ಪ್ರತಿ 5ರಲ್ಲೊಬ್ಬರಿಗೆ ಕ್ಯಾನ್ಸರ್. ನೀವು ನಂಬ್ತೀರಾ? ಒಂದು ಬಹುದೊಡ್ಡ ಪ್ರಖ್ಯಾತ ಆಸ್ಪತ್ರೆ 1000 ಕೋಟಿ ಹಾಕಿ ಹೆಣ್ಣೂರ ಹತ್ರ ಒಂದು ಆಸ್ಪತ್ರೆ ಓಪನ್ ಮಾಡ್ತಿದ್ದ. ಅವನಿಗೆ ಹುಚ್ಚ, ಅವನಿಗೆ ಗೊತ್ತು ಇದೆಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಇಟ್ ಇಸ್ ನಂಬರ್ 1 ಆಸ್ಪತ್ರೆ, ಫಾರಿನ್ ಆಸ್ಪತ್ರೆ. 1000 ಕೋಟಿ ಕಡಿಮೆ ಅಂದ್ರೂ ಬಂಡವಾಳ ಆಗ್ತಿದ್ದಾನೆ. 500 ಸೀಟ್ರದು, ಒಂದೊಂದು ಸೀಟ್ಗೂ ಕಡಿಮೆ ಅಂದ್ರೆ 2 ಲಕ್ಷ ಬಿಲ್ಲಿಂಗು. ಲೆಕ್ಕ ಹಾಕೊಳ್ಳಿ, 2 ಲಕ್ಷ ಒಂದು ದಿನಕ್ಕೆ. ಬರೀ ಟ್ರೀಟ್ಮೆಂಟು, ಸ್ಪೆಷಲ್ ಡಾಕ್ಟ್ರು, ಅದು ಇದು ಬಂದ್ರೆ ಎಲ್ಲಿಗೋಗುತ್ತೆ ಲೆಕ್ಕ ಹಾಕೊಳ್ಳಿ. ನುಂಗಾಕ್ಬಿಡ್ತಾನೆ ಆ ಆಸ್ಪತ್ರೆ. 2 ಲಕ್ಷ ಒಂದು ಸೀಟಿಗೆ ಅಂದ್ರೆ 20 ಲಕ್ಷ, 2 ಕೋಟಿ, 2 10 ಕೋಟಿ ಒಂದ್ ದಿನಕ್ಕೆ, 300 ಕೋಟಿ ವರ್ಷಕ್ಕೆ, 3600 ಕೋಟಿ ಎತ್ತೇ ಬಿಟ್ಟ. ಬರೀ ಸೀಟಿಗೆ 1000 ಕೋಟಿ ಆಗ್ತಿದ್ದಾನೆ. ಈ ತರದ್ ಎಲ್ಲೆಲ್ಲೋ ಕಾರಣ ನಾವಾಗ ಮಾಡ್ತಿರೋ ಎಡವಟ್ಟು. ಯಾವ್ದು ತಿನ್ಬೇಕೇನ್ ತಿನ್ಬಾರ್ದು, ಹೇಗಿರ್ಬೇಕು ಅಂತ ಎಚ್ಚರಿಕೆ. ಮಕ್ಕಳ ಆರೋಗ್ಯದ ಮೇಲೆ ಗಮನ ಇರಲಿ. ಇನ್ನು ಕರ್ಕಾಟಕ ರಾಶಿ, ಚೆನ್ನಾಗಿದೆ, ನಿಮ್ಗೆ ತೊಂದರೆ ಏನಿಲ್ಲ, ಬ್ಯೂಟಿಫುಲ್ ಡೇ. ನಿಮ್ಮನೇಲೆ ಚಂದ್ರ, ಅತಿ ಬುದ್ಧಿ, ಸ್ವಲ್ಪ ಜಾಗ್ರತೆ. ಚಂದ್ರ ಬುಧನ್ ಸಾರ ಅಲ್ವಾ, ಅವನ್ ಬಿಟ್ಟು ಅವ್ರು ಯಾರು, ಅವನ್ ಬಿಟ್ಟು ಅವ್ರು ಯಾರು, ಹಿಂಗೆ ಎಳಿಸ್ತಾನೆ. ಇದ್ರಲ್ಲಿ ಲಾಭನ, ಅದ್ರಲ್ಲಿ ಲಾಭನ, ಇದ್ರಲ್ಲಿ ನಷ್ಟನ, ಅದೆಲ್ಲ ಬೇಡ. ಲಾಭ ನಷ್ಟ ಪಕ್ಕಕ್ಕಿಡಿ, ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ. ಲಾಭ ಕೊಡೋದು ಅವನಿಗೆ ಗೊತ್ತಿದೆ, ಭಗವಂತನಿಗೆ ಅಷ್ಟೇ. ಸಿಂಹ ರಾಶಿ, ಸ್ವಲ್ಪ ಚಂದ್ರ 12ನೇ ಮನೆಯಲ್ಲಿ ಬುಧನ್ ಸಾರದಲ್ಲಿದ್ದು, ಬುಧನೂ ಕೂಡ ಅಷ್ಟಮದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ದಿಢೀರ್ ನಿರ್ಧಾರ, ದಿಢೀರ್ ಕೆಲಸ, ದಿಢೀರ್ ಲಾಭ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಕ್ತಿಗಳು, ಗೊತ್ತಿಲ್ಲದ ಮಾತು, ಗೊತ್ತಿಲ್ಲದ ಚಿಂತನೆ, ದೂರದ ಕೆಲಸ, ದೂರದ್ದು ಬಿಟ್ಟು, ದೂರದ್ದು ಗೊತ್ತೇ ಇಲ್ಲ. ಕಾಯ್ರಿ, ಗೊತ್ತಿಲ್ಲ, ನೋಡೋಣ, ಕಾಯೋದ್ರಲ್ಲಿ ಏನಾಗುತ್ತೆ. ಯಾಕಂದ್ರೆ ಮೊದಲೇ ಚಂದ್ರ 12ನೇ ಮನೆ, ಅದರ ಮೇಲೆ ಬುಧನ್ ಸಾರ, ಕಳ್ಳ ದೊಡ್ಡ ಕಳ್ಳ ಇಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ 12ನೇ ಮನೆಯಲ್ಲಿ. ಹುಷಾರ್, ಗಲಿಬಿಲಿಗಳಾಗಿ ಯಾವುದೋ ಪೇಪರ್, ಯಾವುದೋ ಡಾಕ್ಯುಮೆಂಟ್, ಯಾವುದೋ ಚೆಕ್, ಈ ತರದ್ದು ಹಾಕಿ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ಲಾಭಸ್ಥಾನ, ಬುಧ ನೇರವಾಗಿ ನೋಡ್ತಿದ್ದಾನೆ, ಚೆನ್ನಾಗಿದೆ. ಮಾತಿಗೆ ಸಂಬಂಧಿತ ಉದ್ಯೋಗ, ಕೆಲಸ, ಕಾರ್ಯ, ಕಸ್ಟಮರ್ ಸರ್ವಿಸ್, ಟೆಲಿಕಾಲಿಂಗ್, ಟೆಲಿಕಮ್ಯುನಿಕೇಶನ್ಸ್, ಬ್ಯೂಟಿಫುಲ್. ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ವೃತ್ತಿ ಚೆನ್ನಾಗಿದೆ. ತುಲಾ ರಾಶಿ, ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಬ್ಯಾಂಕಿಂಗ್ ಕನ್ಸಲ್ಟೆಂಟ್, ಮಧ್ಯವರ್ತಿ, ಮಾತುಗಾರಿಕೆ, ತುಂಬಾ ಅದ್ಭುತವಾದಂತ ಪ್ರಗತಿ ಆಗತಕ್ಕಂಥ ಒಂದು ದಿನವಾಗುತ್ತೆ, ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿ,
ಭಾಗ್ಯಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ವೃತ್ತಿ ವ್ಯವಹಾರ ಚೆನ್ನಾಗಿ ಅನುಕೂಲ, ಹಿರಿಯರ ಸಹಕಾರ, ದೊಡ್ಡ ದೊಡ್ಡ ಹುದ್ದೆ, ದೊಡ್ಡ ಕೆಲಸ, ದೊಡ್ಡ ಮಾತು, ದೊಡ್ಡ ಚಿಂತನೆ, ಅದ್ಭುತ ಪ್ರಗತಿ ಆಗ್ತಕ್ಕಂಥದ್ದು. ತುಂಬಾ ದೊಡ್ಡವರೇ ಚಿಕ್ಕ ಕೆಲಸ ಮಾಡ್ಬಿಡೋದು ನೋಡ್ಕೊಂಡು, ಚಿಕ್ಕ ಚಿಕ್ಕ ವಿಚಾರಗಳು ತಲೆ ಕೆಡಿಸ್ಬಿಡ್ತವೆ, ಹುಷಾರು. ಧನುಸು ರಾಶಿ, ಅಷ್ಟಮಾಧಿಪತಿ ಅಷ್ಟಮದಲ್ಲಿರುವುದರಿಂದ ಸ್ವಲ್ಪ ಎಚ್ಚರಿಕೆ. ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಯಾರನ್ನೂ ನಂಬಲಾರ್ದಂತ ಸ್ಥಿತಿ. ಮಾಡೋ ಕೆಲಸದಲ್ಲೂ ಡೌಟ್, ಮಾಡ್ತೀನ ಆಗುತ್ತಾ, ಕೊಡ್ತಾರಾ ಇಲ್ವಾ, ಇನ್ಕ್ರಿಮೆಂಟ್ ಪ್ರಮೋಷನ್ ಎಲ್ಲ ಬಿಡಿ. ನಿಮ್ಮ ವೃತ್ತಿಯನ್ನ ವೃತ್ತಿ ಬದ್ಧತೆಯಿಂದ ಮಾಡಿ. ಪೂಜೆ ಮಾಡ್ತಿದ್ದೀರಿ, ಪೂಜೆನ ಮನಸ್ಸಿನಿಂದ ಮಾಡಿ. ಕೆಲಸ ಮಾಡ್ತಿದ್ದೀರಿ, ಏಕಾಗ್ರತೆಯಿಂದ ಮಾಡಿ. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಅದೆಲ್ಲ ಬೇಡ. ಕೆಲವರು ಡಾಂಬಿಕ, ಮಣ 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 ಅಂತ ಹಾಕೊಂಡು ಫುಲ್ಲು ಶೋಮ್ಯಾನ್ಗಳು. ಹಿಡ್ಕೊಂಡು ಕೇಳಿದ್ರೆ 4 ಪ್ರಶ್ನೆಗೆ ಉತ್ತರ ಬರೋಲ್ಲ. ಹೌದು, ಏನೇನೋ ಮಾಡ್ತಿರ್ತಾರೆ. ಬದ್ಧತೆ ಇಲ್ಲ, ಸಿದ್ಧತೆಯೂ ಇಲ್ಲ. ಧನಸ್ಸು ಸಿದ್ಧತೆ, ಬದ್ಧತೆ, ಸಕ್ಸಸ್. ಮಕರ ರಾಶಿ ಚೆನ್ನಾಗಿದೆ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ. ಬುಧನ ಭಾವ ವಿಪರೀತ ವೇಗ ಆಗ್ತಿರುತ್ತೆ. 10 ರೂಪಾಯಿಗೆ 100 ರೂಪಾಯಿಗೆ ಯೋಚನೆ ಮಾಡ್ತಿರ್ತೀರ. 10 ರೂಪಾಯಿ ಹಾಕಿ 100 ರೂಪಾಯಿ ಎತ್ಬಿಡ್ಬೇಕು, 100 ರೂಪಾಯಿ ಹಾಕಿ 1000 ರೂಪಾಯಿ ಎತ್ಬಿಡ್ಬೇಕು. ವೆರಿ ಕೇರ್ಫುಲ್. ಬುಧ ಹಾಗೆ ಓಹೋ ಅಪ್ಪೋಹ ಕಾರಕ ರಾಹು ಬೇರೆ ಸೇರಿಬಿಟ್ಟಿದ್ದಾನು. ನಿಮ್ ವೇಗ ಮಕರ ಹೆಂಗಿರ್ತಿರ್ ಗೊತ್ತಾ? ಇಬ್ರು ಫ್ಲೈಯಿಂಗು. ಎಲ್ರು 10 ಅಡಿ ಆರಿದ್ರೆ, 10 ಅಡಿ ಮನೆಯಲ್ಲಿ ಇದ್ರೆ ಎತ್ತರದಲ್ಲಿ, ನೀವು 1000 ಅಡಿನಲ್ಲಿ ಫ್ಲೈ ಮಾಡ್ತಿರ್ತೀರಿ. ಆ ತರದ್ದಿರುತ್ತೆ, ಹುಷಾರು. ಲೋಕ ನೀವಂದುಕೊಂಡಷ್ಟು ವೇಗವಿಲ್ಲ, ಜನರೂ ಇಲ್ಲ, ಹುಷಾರು. ಅದೊಂದು ನೋಡ್ಕೊಳ್ಳಿ ಅಷ್ಟೇ. ವೇಗದ ಕೆಲಸ ದಿಢೀರ್ ಆಗೋಲ್ಲ, ಕಷ್ಟಪಟ್ಟೆ ಮೇಲಕ್ಕೆ ಬರ್ಬೇಕು. ದಿಢೀರ್ ಬರ್ತಾರೆ ಅಂದ್ರೆ ಒಳಗಡೆ ಹೋಯ್ತಾರೆ. ಸುಕೇಶು, ಇನ್ನೊಬ್ರು ಮಾರ್ಟಿನ್ ಲೂಥರು, ಅವರು ಇವರು ಯಾರ್ಯಾರೋ ಅದೇನೋ ಲಾಟ್ರಿ ಕಿಂಗು, ಇದೆಲ್ಲ ಏನೇನೋ ಕೇಳ್ತಿರ್ತೀವಲ್ವಾ, ಬೆಟ್ಟಿಂಗ್ ಅಪ್ಲಿಕೇಶನ್ಸು, ಮಹಾದೇವ್ ಬೆಟ್ಟಿಂಗ್ ಅಪ್ಲಿಕೇಶನ್ಸು, ಈ ತರ ಆಗುತ್ತಷ್ಟೆ. ಜಾಗ್ರತೆ. ಕುಂಭರಾಶಿ ಚೆನ್ನಾಗಿದೆ. ನಿಮಗೂ ಅಷ್ಟೇ, ಬರವಣಿಗೆ, ಲೇಖನ, ಪುಸ್ತಕ, ಮುದ್ರಣ, ಸಂಪಾದಕರು, ಚಿತ್ರಕಲೆ, ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು, ಫಿನಾನ್ಷಿಯಲ್ ಅಡ್ವೈಸರ್ಸು, ಅದ್ಭುತವಾದಂಥ ಪ್ರಗತಿಯ ದಿನ. ಇನ್ನು ಮೀನರಾಶಿ ಪಂಚಮದಲ್ಲಿ ಚಂದ್ರ ಅದ್ಭುತವೇ, ಬಟ್ ಬುಧನ್ ಸಾರದಲ್ಲಿರೋದ್ರಿಂದ ಸ್ವಲ್ಪ ಗಾಬರಿ. ನಾನು ಹೋಗ್ತಿರೋದು ಸರಿಯಾ, ಮಾಡ್ತಿರೋದು ಸರಿಯಾ, ಬರುತ್ತಾ. ಬುಧ ಏನ್ ಗೊತ್ತಾ, ಹಣಕಾಸು ಕಾರ್ಕ, ಅವನೊಂಥರ ಕ್ಯಾಶಿಯರ್ ತರ. ಈ ಕ್ಯಾಶಿಯರ್ಗಳನ್ನ ನೀವು ಬ್ಯಾಂಕ್ಗೆ ಹೋದಾಗ ನೋಡಿ, 10 ಸಲ ಎಣಿಸ್ತಿರ್ತಾರೆ. ಡೌಟ್ ಬಂದ್ಬಿಡ್ತಂದ್ರೆ ಅವ್ನು ಒಪ್ಪಲ್ಲ. 4 ಸಲ ನೋಟ್ ನಿಂಗೆ ನೋಡೋದು. ಈ ನೋಟ್ ಹೋಗಲ್ಲ ರೀ, ಅವ್ರು ರಿಸ್ಕೇ ತಗೊಳಲ್ಲ. ಅವ್ರ ಕೆಲ್ಸನೇ ಕ್ಯಾಶಿಯರ್ನ ನೀವು ನೋಡಿ, ಬರ್ಕೋತಾನೆ, ಮಾಡ್ತಾನೆ, ಚೆಕ್ ಮಾಡ್ತಾನೆ, ಸಿಗ್ನೇಚರ್ ನೋಡ್ತಾನೆ. ಆ ಚೆಕ್ಗಳದು ಭಯ ಅವರಿಗೆ. ಬುಧನ ಭಾವ, ಹೌದು, ಬುಧನ ಭಾವ. ದೊಡ್ಡ ಹಣ ಬಂದು ಗುರು, ಚಿಕ್ಕ ಚಿಕ್ಕ ಹಣ ಕ್ಯಾಶಿಯರ್, ಎಣಿಸಿ ಕೊಡೋದು, ಎಣಿಸಿ ತಗೊಳ್ಳೋದು. ಸೊ ಇವತ್ತು ಆ ರೀತಿಯ ಚಿಕ್ಕ ಪುಟ್ಟ ಲೇವಾದೇವಿ, ಹೋಟ್ಲು, ತಿಂಡಿ, ರಿಟೇಲು, ಅಂಗಡಿ, ಬಟ್ಟೆ, ಹೂವು, ಹಣ್ಣು, ತರಕಾರಿ, ಈ ತರದ ವ್ಯವಹಾರದಲ್ಲಿರೋರಿಗೆ, ಚಿಕ್ಕ ಪುಟ್ಟ ವ್ಯವಹಾರದಲ್ಲಿರೋರಿಗೆ ಕೈ ತುಂಬ ದುಡ್ಡು ನೋಡತಕ್ಕಂತ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.